Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Jai Radha Madhava, Radha Madhava, Rama Hare. Jai Jagannatha, Baladeva, Jai Subhadramani, Jai Jagannatha, Jai Lakshmi Narasimha, Jai Lakshmi Narasimha, Lakshmi Narasimha, Jai Anantapati, Jai Lakshmi Narasimha, Jai Lakshmi Narasimha, Jai Panchatattva, Jai Panchatattva, Panchatattva, Jai Panchatattva, Jai Panchatattva, Jai Om Namo Bhagavate Vasudevaya. 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 Shrinvatam Sakatah Krishna Punyashanakirtanah Hrudayantastu Abhadrani Vidunoti Surutsatam Nashtaprayeshu Abhadreshu Nityam Bhagavata Sevaya Bhagavati Uttamashloke Bhakti Bhavati Tadarjastamo Bhavaha Kamalobhadayaschaye Chetayeta Yavana Vidyam Sitam Sattve Vidati Evam Prasanna Manaso Bhagavad Bhakti Yogata Bhagavat Tattva Vijnanam Mukta Sangasya Jayate Vidyate Hridaya Granthi Chidyante Sarva Samshaya Shiyate Chasya Karmani Nishtayeva Manishwari. ಹರೇ ಕೃಷ್ಣ. ಎಲ್ಲರಿಗೂ ಇವತ್ತಿನ ಭಾನುವಾರದ ಶ್ರೀಮದ್ ಭಾಗವತದ ತರಗತಿಗೆ ಸ್ವಾಗತ. ಮತ್ತು ಈಗಾಗಲೇ ಪ್ರಭು ಹೇಳಿಕೆ ತುಂಬ ಭಕ್ತಿ ಭಾವದಿಂದ ಕೂಡಿರುವಂಥ ಒಂದು ಒಳ್ಳೆಯ ದರ್ಶನ ಆರತಿನ ಮತ್ತು ಕೀರ್ತನೆಯನ್ನು ಕೇಳಿದ್ದೀವಿ. ಸೊ ನಿಮಗೂ ಕೂಡ ಧನ್ಯವಾದಗಳು. ಈ ಒಂದು ಶ್ರೀಮದ್ ಭಾಗವತದ ಸೇವೆಯನ್ನು ಕೊಟ್ಟಂತಹ ಎಲ್ಲ ಅನ್ನಪೂರ್ಣೇಶ್ವರಿಯರ ಭಕ್ತ ವೃಂದದವರಿಗೆ ಮತ್ತು ನನ್ನ ಮುಂದೆ ಹಿರಿಯ ಭಕ್ತರಾದಂಥ ಜಗನ್ನಾಥ ಪ್ರಭು ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಅವರೊಂದು ಸ್ಮಾಲ್ ರಾಂಗ್ ಇಂಟ್ರಡಕ್ಷನ್ ಕೊಟ್ಟರು, ಹಿರಿಯ ಭಕ್ತರು ಅಂತ. ನಾನು ಕಿರಿಯ ಭಕ್ತ, ಅವ್ರಿಗಿಂತ ತುಂಬ ಜನ ಹಿರಿಯ ಭಕ್ತರು ಇಲ್ಲಿದ್ದೀರ. ಸೊ ಇವರೆಲ್ಲರ ಒಂದು ಆಶೀರ್ವಾದಗಳನ್ನು ಬಯಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈಗಾಗಲೇ ನಾನು ಹೇಳಿದಂಗೆ ಭಾಗವತ, ಈ ಒಂದು ಭಾನುವಾರದ ಭಾಗವತದ ತರಗತಿಯನ್ನು ನಾವು ಯಾಕೆ ಕೇಳಬೇಕು, ಕೇಳೋದ್ರಿಂದ ಏನು ಅನುಕೂಲ? ಯಾರಾದರೂ ಒಬ್ಬರು ಹೇಳ್ಬೋದು, ಒಬ್ಬರು ಮಾತಾಜಿ, ಒಬ್ಬರು ಪ್ರಭು. ಯಾಕೆ ಭಾಗವತ ಪ್ರವಚನವನ್ನು ಕೇಳಬೇಕು? ಯಾಕೆ ಭಾಗವತ ಪ್ರವಚನಕ್ಕೆ ಪ್ರತಿ ಭಾನುವಾರ ನಾವು ಬರಬೇಕು? ಭಾನುವಾರ ಅಲ್ಲ,
ಮನೇಲಿ ಇರ್ಬೋದಲ್ಲ. ವಾರ ಪೂರ್ತಿ ಭಾರವಾಗಿ ಕೆಲಸ ಮಾಡ್ತಾ ಇರ್ತೀವಿ, ಭಾನುವಾರ ಸ್ವಲ್ಪ ಹಗುರವಾಗಿ ಇರ್ಬೋದಲ್ಲ. ಯಾಕೆ ಭಾನುವಾರ ಭಾಗವತದ ಪ್ರವಚನಕ್ಕೆ ಬರಬೇಕು? ಭಕ್ತಿ ಸೇವೆಯಲ್ಲಿ ನವವಿಧ ಭಕ್ತಿ ಸೇವೆ, ಅದರಲ್ಲಿ ಶ್ರವಣ ಮೊದಲನೇದಾಗಿ. ಶ್ರವಣ ಮನಕಾನಂದ ಬೀರುವುದು, ಭವ ಜನಿತ ದುಃಖಗಳ ಕಳೆಯುವುದು. ಸೊ ಥ್ಯಾಂಕ್ ಯು. ಒಂದು ವರ್ಡಲ್ಲಿ ಆನ್ಸರ್ ಹೇಳ್ಬಿಟ್ಟು ಇಷ್ಟೊತ್ತೆಲ್ಲ ನಾವೇನು ಶೃಣ್ವತಾಂ ಸ್ವಗತಃ ಕೃಷ್ಣ ಅಂತ ಅಲ್ಲಿಂದ ಒಂದು 6 ಪ್ಯಾರ ಹೇಳಿದ್ವಲ್ಲ. ಸೊ ಅಷ್ಟೊಂದು ಸಾರಾಂಶ ಒಟ್ಟಿಗೆ ಹೇಳಿದ್ವಿ. ಥ್ಯಾಂಕ್ ಯು. ಮತ್ತೆ ಪ್ರಭುಗಳೆಲ್ಲ ಯಾರದು? ಎಸ್ ಪ್ರಭು. ಭಾನುವಾರ ಬಂದರೆ ಆಲ್ ಪ್ಯಾಕೇಜ್, ಏನಂತ ಫುಲ್ ಪ್ಯಾಕೇಜ್. ಬರೀ ಶ್ರವಣ ಮಾತ್ರ ಅಲ್ಲ, ಆ ಶ್ರವಣವನ್ನು ಯಾರ ಜೊತೆ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಅಲ್ವಾ. ಯಾರ ಜೊತೆನೂ ಶ್ರವಣ ಮಾಡಿದ್ರೆ ಅದರಿಂದ ನಮಗೇನು ಆಗೋದಿಲ್ಲ. ಹಾಗಾಗಿ ಭಗವದ್ಗೀತೆಯಲ್ಲಿ ಏನಂತಾರೆ, ಮಜ್ಜತಾ ಮಗ್ಗತಾ ಪ್ರಾಣ ಬೋಧೆಯಂತ ಪರಸ್ಪರ. ಒಬ್ರಿಗೊಬ್ರು ಶ್ರವಣವನ್ನು ಮಾಡಬೇಕು, ಭಕ್ತರ ಜೊತೆ ಶ್ರವಣ ಮಾಡಬೇಕು. ಥ್ಯಾಂಕ್ ಯು. ಸರಿಯಾದ ಉತ್ತರವನ್ನು ಹೇಳಿಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಪ್ರವಚನದ ವಿಷಯ ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 16 ಶ್ಲೋಕ 34, ಶ್ಲೋಕ 35, ಶ್ಲೋಕ 36. ತುಂಬ ವಿಶೇಷವಾದಂತಹ ಶ್ಲೋಕ. ನಮ್ಮ ಜೀವನದಲ್ಲಿ ತುಂಬ ಪಾಠವನ್ನು ಕಲಿಯುವಂತಹ ಶ್ಲೋಕ ಇವತ್ತಿನ ಶ್ಲೋಕ ಆಗಿದೆ. ಈಗ ನಾವು ಆ ಶ್ಲೋಕವನ್ನು ಓದೋಣ. ಓಕೆ, ಎಲ್ಲರೂ ಹೇಳಿ. ಯೋ ವೈ ಮಮಾತಿ ಪರಮಾಸುರವಂಶರಾಜ್ಞಾ ಮಕ್ಷೋಹಿಣೀ ಶತಮಪಾನುದದಾತ್ಮತಂತ್ರ ತ್ವಾಂ ದುಸ್ತಮೋನ ಪದಮಾತ್ಮನಿ ಪೌರುಷೇಣ ಸಂಪಾದಯನ್ ಯದುಷುರಮ್ಯಮಭಿಭೃದಂಗಂ ಯೋ ವೈ ಮಮಾತಿ ಪರಮಾಸುರವಂಶರಾಜ್ಞಾ ಮಕ್ಷೋಹಿಣೀ ಶತಮಪಾನುದದಾತ್ಮತಂತ್ರ ತ್ವಾಂ ದುಸ್ತಮೂನ ಪದಮಾತ್ಮನಿ ಪೌರುಷೇಣ ಸಂಪಾದಯನ್ ಯದುಷುರಮ್ಯಮಭಿಭೃದಂಗಂ ಯೋ ವೈ ಮಮಾತಿ ಪರಮಾಸುರವಂಶರಾಜ್ಞಾ ಮಕ್ಷೋಹಿಣೀ ಶತಮಪಾನುದದಾತ್ಮತಂತ್ರ ತ್ವಾಂ ದುಸ್ತಮೂನ ಪದಮಾತ್ಮನಿ ಪೌರುಷೇಣ ಸಂಪಾದಯನ್ ಯದುಷರಮ್ಯಮಭಿಭೃದಂಗಂ ಯದುಷರಮ್ಯಮಭಿಭೃದಂಗಂ. ಒಬ್ಬೊಬ್ರು ಮಾತಾಜಿಯವರು. ಯೋ ವೈ ಮಮಾತಿ ಪರಮಾಸುರವಂಶರಾಜ್ಞಾ ಯೋ ವೈ ಮಮಾತಿ ಪರಮಾಸುರವಂಶರಾಜ್ಞಾ ಮಕ್ಷೋಹಿಣೀ ಶತಮಾಪನುದದಾತ್ಮತಂತ್ರ ಮಕ್ಷೋಹಿಣೀ ಶತಮಾಪನುದದಾತ್ಮತಂತ್ರ ತ್ವಾಂ ದುಸ್ತಮೂನ ಪದಾತ್ಮನಿ ಪೌರುಷೇಣ ತ್ವಾಂ ದುಸ್ತಮೂನ ಪದಮಾತ್ಮನಿ ಪೌರುಷೇಣ ಸಂಪಾದಯನ್ ಯದುಷುರಮ್ಯಮಭಿಭೃದಂಗಂ ಸಂಪಾದಯನ್ ಯದುಷರಮ್ಯಮಭಿಭೃದಂಗಂ. ಮಾತಾಜಿ. ಯೋ ವೈ ಮಮಾತಿ ಪರಮಾಸುರವಂಶರಾಜ್ಞಾ ಯೋ ವೈ ಮಮಾತಿ ಪರಮಾಸುರವಂಶರಾಜ್ಞಾ ಮಕ್ಷೋಹಿಣೀ ಶತಮಪಾನುದದಾತ್ಮತಂತ್ರಃ ಮಕ್ಷೋಹಿಣೀ ಶತಮಪಾನುದದಾತ್ಮತಂತ್ರ ತ್ವಾಂ ದುಸ್ತಮೂನ ಪದಮಾತ್ಮನಿ ಪೌರುಷೇಣ ತ್ವಾಂ ದುಸ್ತಮೂನ ಪದಮಾತ್ಮನಿ ಪೌರುಷೇಣ ಸಂಪಾದಯನ್ ಯದುಷರಮ್ಯಮಭಿಭೃದಂಗಂ ಸಂಪಾದಯನ್ ಯದುಷರಮ್ಯಮಭಿಭೃದಂಗಂ. ಅನುವಾದ. ಹೇ ಧರ್ಮಪುರುಷನೇ, ನಾಸ್ತಿಕ ರಾಜರ ಅನಗತ್ಯ ಅಕ್ಷೋಹಿಣಿ ಸೇನಾಭಾರದಿಂದ ನಾನು ತೊಂದರೆಗೀಡಾಗಿದ್ದೆ. ದೇವೋತ್ತಮ ಪುರುಷನ ಅನುಗ್ರಹದಿಂದ ಆ ಭಾರದಿಂದ ನಾನು ಮುಕ್ತಳಾದೆ. ಹಾಗೆಯೇ ನೀನು ಸಹ ದುಸ್ಥಿತಿಯಲ್ಲಿದ್ದು
ಕಾಲ್ಬಲ ಕಳೆದುಕೊಂಡು ದುರ್ಬಲನಾಗಿದ್ದ. ಹೀಗಾಗಿ ನಿನ್ನನ್ನು ಮುಕ್ತಗೊಳಿಸಲು ಶ್ರೀಕೃಷ್ಣನು ಅಂತಃ ಶಕ್ತಿಯಿಂದ ಯದುವಂಶದಲ್ಲಿ ಅವತರಿಸಿದನು. ಭಾವಾರ್ಥ: ಕೃಷ್ಣ ಕೃಪಾಮೂರ್ತಿ ಅಭಯಚರಣ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು. ಅಸುರರು ಬೇರೆಯವರ ಸಂತೋಷವನ್ನು ಬಲಿಕೊಟ್ಟಾದರೂ ಇಂದ್ರಿಯ ಸುಖದ ಭೋಗವನ್ನು ಪಡೆಯಲು ಬಯಸುತ್ತಾರೆ. ತಮ್ಮ ಈ ಅಭಿಲಾಷೆಯನ್ನು ಪೂರೈಸಿಕೊಳ್ಳಲು ಅಸುರರು, ವಿಶೇಷವಾಗಿ ನಾಸ್ತಿಕ ರಾಜರು ಅಥವಾ ರಾಜ್ಯದ ಆಡಳಿತ ಪ್ರಮುಖರು ಯತ್ನಿಸುತ್ತಾರೆ. ಶಾಂತಿಯುತವಾಗಿರುವ ಸಮಾಜದಲ್ಲಿ ಯುದ್ಧವನ್ನುಂಟು ಮಾಡಲು ಅವರು ಎಲ್ಲ ರೀತಿಯ ಮಾರಕಾಸ್ತ್ರಗಳಿಂದ ಸಜ್ಜಾಗುತ್ತಾರೆ. ಸ್ವಂತಹ ವೈಭವಕ್ಕಿಂತ ಹೆಚ್ಚಿನ ಯಾವ ಆಕಾಂಕ್ಷೆಯೂ ಅವರಿಗಿರುವುದಿಲ್ಲ. ಹೀಗೆ ಅನುಚಿತವಾದ ಸೇನಾಬಲ ವೃದ್ಧಿಯಾಗುತ್ತದೆ. ಫಲವಾಗಿ ಭೂಮಾತೆಯು ಬಹುಭಾರದಿಂದ ನರಳುತ್ತಾಳೆ. ಅಸುರರು ಜನಸಂಖ್ಯೆಯ ವೃದ್ಧಿಯಿಂದ ಧರ್ಮತತ್ವಾನುಸಾರಿಗಳು, ಅದರಲ್ಲೂ ವಿಶೇಷವಾಗಿ ಭಕ್ತರು ಅಥವಾ ದೇವತೆಗಳು ಅಸಂತೋಷವನ್ನು ಅನುಭವಿಸುತ್ತಾರೆ. ಅಂತಹ ಸಂದರ್ಭದಲ್ಲಿ ಅನಪೇಕ್ಷಿತ ಅಸುರರ ನಾಶಕ್ಕಾಗಿ ಮತ್ತು ಧರ್ಮದ ನಿಜ ತತ್ವಗಳ ಪುನಃ ಪ್ರತಿಷ್ಠಾಪನೆಗಾಗಿ ದೇವೋತ್ತಮ ಪುರುಷನ ಅವತರಿಸುತ್ತಾನೆ. ಇದು ಶ್ರೀಕೃಷ್ಣನ ಉದ್ದೇಶವಾಗಿತ್ತು. ಅದನ್ನು ಆತ ಪೂರೈಸಿದನು. ಓಮಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಂ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಾಮಿ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಿಣಿ ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಇವತ್ತಿನ ಭಾಗವತದ ಪ್ರವಚನದಲ್ಲಿ ಇವತ್ತಿನ ಶ್ಲೋಕದ ಹಿನ್ನೆಲೆ ಏನು, ಆಮೇಲೆ ಈ 3 ಶ್ಲೋಕಗಳು ಯಾವುದ್ರ ಬಗ್ಗೆ ನಮಗೆ ತಿಳುವಳಿಕೆಯನ್ನು ಕೊಡ್ತಾ ಇದೆ, ಒಂದು ಹಿನ್ನೆಲೆ ಏನು, ಮತ್ತು ಇವತ್ತಿನ ಶ್ಲೋಕದ ಏನು ತಾತ್ಪರ್ಯ, ನಮ್ಗೆ ಏನು ಲೆಸನ್ ಹೇಳ್ತಾ ಇದೆ ಅನ್ನೋದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಜೊತೆಯಲ್ಲಿ ಶ್ರೀಲ ಪ್ರಭುಪಾದರ ಭಾವಾರ್ಥವನ್ನು ಅನುಸರಿಸಿ ಕೆಲವೊಂದು ಚೈತನ್ಯ ಚರಿತಾಮೃತ, ಭಾಗವತ, ರಾಮಾಯಣ ಮತ್ತಿತರ ಕೆಲವೊಂದು ಉಲ್ಲೇಖಗಳನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ನಾವು ಚರ್ಚೆಯನ್ನು ಮಾಡೋಣ. ಮೊದಲನೇದಾಗಿ ಹಿನ್ನೆಲೆಗೆ ನಾವು ಬಂದಾಗ, ಪರೀಕ್ಷಿತ್ ಮಹಾರಾಜರು ಯಾರ ಮಗ? ಪರೀಕ್ಷಿತ್ ಮಹಾರಾಜ್ ಅಭಿಮನ್ಯುವಿನ ಮಗ. ಓಕೆ, ಪರೀಕ್ಷಿತ್ ಅವನ ಹೆಸರಿನ ಅರ್ಥ ಏನು? ಪರೀಕ್ಷೆ ಮಾಡ್ತಿದ್ವಿ. ಯಾರ ಬಗ್ಗೆ? ಯಾರ ಬಗ್ಗೆ ಪರೀಕ್ಷೆ ಮಾಡ್ತಾ ಇದ್ರು? ಭಗವಂತನ ಬಗ್ಗೆ. ಸೊ ಪರೀಕ್ಷಿತ್ ಮಹಾರಾಜ್ ಕುರುವಂಶದ ಕೊನೆಯ ಕುಡಿ, ಅಭಿಮನ್ಯುವಿನ ಮಗ, ಅರ್ಜುನ ಮೊಮ್ಮಗ. ಈ ಒಂದು ಭೂಮಿಯಲ್ಲಿ ಜನ್ಮ ತಗೊಳ್ಳೋದಕ್ಕೆ ಮುಂಚೆನೇ ಭಗವಂತನನ್ನು ಕಂಡಂಥ ಶ್ರೇಷ್ಠ ಮಹಾನ್ ಭಕ್ತ. ಜನ್ಮದ ನಂತರವೂ ಕೂಡ ಚಿಕ್ಕ ವಯಸ್ಸಿನಿಂದ ಪರೀಕ್ಷಿತ್ ಮಹಾರಾಜ್ ಏನು ಮಾಡ್ತಿದ್ರು ಅಂದರೆ, ಸದಾ ಭಗವಂತನ ಬಗ್ಗೆ ಶ್ರವಣವನ್ನು ಮಾಡ್ತಾ 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 ಬೆಳೆದವರು. ಭಗವಂತನ ಬಗ್ಗೆ ಮತ್ತು ಶ್ರೇಷ್ಠ ಭಕ್ತರಾದಂತಹ ಮಹಾಭಕ್ತರಾದಂತಹ ಸ್ವಂತ ಅವರ ತಾತಂದಿರಾದಂತಹ ಪಾಂಡವರ ಬಗ್ಗೆ ಅವರು ಶ್ರವಣವನ್ನು ಮಾಡ್ತಾ ಮಾಡ್ತಾ ಚಿಕ್ಕ ವಯಸ್ಸಿನಿಂದ ಅವರು ಬೆಳೆದರು. ಹಾಗಾಗಿ ಅವರಿಗೆ ಭಗವಂತನಲ್ಲಿ ಅಪಾರವಾದಂತಹ ಭಕ್ತಿ ಅವರಿಗೆ ಪ್ರಾಪ್ತಿಯಾಗಿತ್ತು. ಇದು ನಂತರ ಏನಾಗ್ತಾರೆ, ಒಬ್ಬರು ಧಾರ್ಮಿಕವಾದಂತಹ ರಾಜನಾಗ್ತಾನೆ. ಇದು 15ನೇ ಚಾಪ್ಟರಲ್ಲಿ ಸಾರಾಂಶ. 16ನೇ ಅಧ್ಯಾಯ, ಇವತ್ತಿನ ಅಧ್ಯಾಯದಲ್ಲಿ ಏನಾಗುತ್ತೆ, ನಂತರ ಪರೀಕ್ಷಿತ್ ಮಹಾರಾಜ್ ಏನಾದ್ರು ಅಂದರೆ ರಾಜನಾಗ್ತಾನೆ. ಧರ್ಮಿಷ್ಠನಾದಂತಹ ರಾಜ ಋಷಿಗಳು ಅವರು ಯಾವ ರೀತಿ ರಾಜ್ಯಭಾರವನ್ನು ಮಾಡ್ತಾರೆ ಅಂತ ಆಲ್ರೆಡಿ ಅಲ್ಲಿರುವಂತಹ ಶೌನಕಾದಿ ಮುನಿಗಳೆಲ್ಲ ಏನು ಮಾಡಿದ್ದಾರೆ, ನಮಗೆ ವಿವರಣೆಯನ್ನು ಅವರು ಕೊಟ್ಟಿದ್ದಾರೆ. ರಾಜನಾಗ್ತಾರೆ. ಕಲಿಯ ಪ್ರವೇಶವಾಗುತ್ತೆ. ಕ್ರಮೇಣವಾಗಿ ಕಲಿಯ ಪ್ರವೇಶವಾಗುತ್ತೆ.
ಅದಕ್ಕೆ ದಂಡನೆಯನ್ನು ಕೂಡ ಅವರು ಪ್ರಾರಂಭದಲ್ಲಿ ಮಾಡ್ತಾರೆ. ಅದಾದ ನಂತರ ಏನಾಗುತ್ತಂದರೆ ಮುಖ್ಯವಾಗಿ ಈಗ ಇವತ್ತಿನ ಸಂಚಿಕೆಯಲ್ಲಿ ಭೂದೇವಿ ಒಂದು ಗೋವಿನ ರೂಪವನ್ನು ತಾಳಿದ್ದಾರೆ. ಎರಡನೇದಾಗಿ ಧರ್ಮ ಬಸವ ಅಥವಾ ಎತ್ತಿನ ರೂಪವನ್ನು ತಾಳಿದ್ದಾರೆ. ಇವರಿಬ್ಬರ ನಡುವಿನ ಸಂವಾದ ನಡೀತಾ ಇದೆ. ಸರಿನಾ? ಇವರಿಬ್ಬರ ನಡುವಿನ ಸಂವಾದ ಇಲ್ಲಿ ನಡೀತಾ ಇದೆ. ನಾವು ಒಂದು ಅರ್ಥ ಮಾಡ್ಕೋಬೇಕೆಂದರೆ ಈ ಪ್ರಪಂಚದಲ್ಲಿ, ಈ ಜಗತ್ತಿನಲ್ಲಿ ಪ್ರತಿಯೊಂದಕ್ಕೂ ಕೂಡ ವ್ಯಕ್ತಿಗತ ರೂಪ ಇದೆ. ಉದಾಹರಣೆಗೆ ನೀವು ಡ್ರೈವರ್ ಅಂದರೆ ಏನಂತ ಅನ್ಕೋತೀರ? ಡ್ರೈವರ್ ಅಂದರೆ ಸುಮ್ಮನೆ ಅದೊಂದು ಖಾಲಿ ಒಂಥರ ಗಾಡಿಯಲ್ಲಿ ಒಂದು ಗಾಡಿ ಐತೆ ಅಂತ ಅನ್ಕೋತೀವ, ಅಥವಾ ಗಾಡಿಯಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾನೆ ಅಂತ ಅನ್ಕೋತೀವ? ಡ್ರೈವರ್ ಅಂದರೆ ಒಬ್ಬ ವ್ಯಕ್ತಿ, PM ಅಂದರೆ ಅವನೊಬ್ಬ ವ್ಯಕ್ತಿ, ಮನೆ ಯಜಮಾನ ಅಂದರೆ ಅವನೊಬ್ಬ ವ್ಯಕ್ತಿ. ಅದೇ ಪ್ರಕಾರವಾಗಿ ಧರ್ಮ ಅಂದರೆ ಅದೊಂದು ವ್ಯಕ್ತಿ. ಸೊ ಧರ್ಮ ಯಾಕೆ ಇಲ್ಲಿ ಬಸವನ ಅವತಾರ ಅಂದರೆ ಧರ್ಮ ಅದು ವ್ಯಕ್ತಿ. ಅದೇ ಪ್ರಕಾರವಾಗಿ ಭೂದೇವಿ ಅದು ವ್ಯಕ್ತಿ. ಸೊ ಒಂದು ಗೋವಿನ ರೂಪದನ್ನ ಅವರು ತಾಳಿದ್ದಾರೆ. ಶ್ಲೋಕ 24ರಿಂದ ಶ್ಲೋಕ 34. ಸರಿ, ಅದಕ್ಕೂ ಮುಂಚೆ ಏನಾಗುತ್ತಂದ್ರೆ ಧರ್ಮ ಅಂದರೆ ಬಸವ ಅವ್ರೇನು ಮಾಡ್ತಿದ್ದಾರೆ ಅಂದರೆ ಭೂದೇವಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇದೆಲ್ಲ ನೀವು ಹಿಂದಿನ ಸಂಚಿಕೆಯಲ್ಲಿ ಕೇಳಿದ್ದೀರ. ಸೊ ತುಂಬ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಯಾರಾದರೂ ನೆನಪಿದ್ಯಾ? ಯಾಕಂದ್ರೆ ಆ ಒಂದು ಕಂಟೆಕ್ಸ್ಟ್ ಮೇಲೇ ಇವತ್ತಿನ ಪ್ರವಚನ ಪ್ರಾರಂಭವಾಗುತ್ತೆ. ಭೂದೇವಿಗೆ ಧರ್ಮವೆತ್ತ ರೂಪ ಅಂದರೆ ಎತ್ತು ಕೆಲವು ಪ್ರಶ್ನೆಗಳನ್ನು ಮಾಡುತ್ತೆ. ಯಾರಿಗಾರು ನೆನಪಿದ್ಯಾ? ಎಸ್ ಮನುಪ್ರಭು. ಎಸ್, ಯಾಕೆ ದುಃಖ ತಪ್ಪಲಾಗಿದ್ಯಾ? ಎಷ್ಟು ಐಶ್ವರ್ಯವಂತೆ, ಎಂಥ ಭಾಗ್ಯವಂತೆ ಭೂದೇವಿ ನೀನು. ಖುದ್ದಾಗಿ ಭಗವಂತನ ಮಾನಿನಿ ಇಷ್ಟೊಂದು ದುಃಖವಾಗಿರೋದಕ್ಕೆ ಏನು ಕಾರಣ? ಒಳ್ಳೆ ಪ್ರಶ್ನೆ. ಆಮೇಲೆ ಏನು ಪ್ರಶ್ನೆಗಳು ಏನು ಕೇಳ್ತಾರೆ? ಏನೆಲ್ಲ ಕಾರಣಗಳನ್ನು ಹೇಳ್ತಾರೆ. ಯಾಕೆ ನೀನು ಇದಕ್ಕೆ ನೀನು ದುಃಖವಾಗಿದ್ಯಾ, ಇದಕ್ಕೆ ನೀನು ದುಃಖ ಪಡ್ತಾ ಅಂತ ಎಷ್ಟೊಂದು ವಿಚಾರಗಳನ್ನ ಹೇಳ್ತಾರೆ. ಯಾವ್ದಾದ್ರು ನೆನಪಿದ್ಯಾ? ಓಕೆ, ಅವ್ರು ಹೇಳ್ತಾರೆ ಯಾಕೆ ಇಷ್ಟೊಂದು ದುಃಖ ಪಡ್ತಾ ಇದೆಯಾ? ತುಂಬ ಹತ್ತಿರವಾದಂತಹ, ಹೃದಯಕ್ಕೆ ಹತ್ತಿರವಾದಂತಹ ಸ್ನೇಹಿತನನ್ನು ಏನಾದ್ರು ಕಳ್ಕೊಂಡು ದುಃಖ ಪಡ್ತಾ ಇದೆಯಾ? ಇಲ್ಲ ನನ್ನ ಸ್ಥಿತಿ ನೋಡ್ಬಿಟ್ಟು ಏನಾದ್ರು ದುಃಖ ಪಡ್ತಾ ಇದೆಯಾ? ಯಾಕಂದರೆ ಎತ್ತುಗೆ ಒಂದೇ ಕಾಲಿರೋದು, 3 ಕಾಲಿಲ್ಲ. ನನ್ನ ಪರಿಸ್ಥಿತಿ ನೋಡಿ ನೀನೇನಾದ್ರು ಇಲ್ಲಿ ದುಃಖ ಪಡ್ತಾ ಇದೆಯಾ? ಅಥವಾ ನಿನ್ನ ಸ್ಥಿತಿಯನ್ನು ನೋಡಿ, ಕಲಿಯುಗದಲ್ಲಿ ಸಾಮಾನ್ಯವಾಗಿ ಜನ ಮಾಂಸಾಹಾರಿಗಳೇ ಹೆಚ್ಚು, ಅದರಲ್ಲೂ ಕೂಡ ಗೋವಿಗೆ ರಕ್ಷಣೆ ಇಲ್ಲ. ಸೊ ನಿನ್ನಂಥವರ ಸ್ಥಿತಿಯನ್ನು ಕಂಡು ನೀನೇನಾದ್ರು ದುಃಖ ಪಡ್ತಾ ಇದೆಯಾ? ಇಲ್ಲ ಕಲಿಯುಗದಲ್ಲಿ ಜನ ದೇವತೆಗಳಿಗೆ ಯಾರು ಕೂಡ ಯಜ್ಞ ಯಾಗಾದಿಗಳನ್ನು ಮಾಡೋದಿಲ್ಲ, ಈ ಎಲ್ಲ ಕಾರ್ಯಗಳನ್ನು ಅವ್ರು ಏನು ಮಾಡಿದ್ದಾರೆ ಬಿಟ್ಟಿದ್ದಾರೆ, ಅದಕ್ಕೆ ನೀನು ದುಃಖ ಪಡ್ತಾ ಇದೆಯಾ? ಇಲ್ಲ ಅಂದರೆ ಜೀವಿಗಳು ಬರಗಾಲದಿಂದ ಪೀಡಿತರಾಗಿದ್ದಾರೆ, ಅದಕ್ಕೇನಾದ್ರು ನೀನು ದುಃಖ ಪಡ್ತಾ ಇದೆಯಾ? ಇಲ್ಲ ಹೆಂಗಸರಿಗೆ ಮಕ್ಕಳಿಗೆ ಕಲಿಯುಗದಲ್ಲಿ ರಕ್ಷಣೆ ಇಲ್ಲ, ಅದಕ್ಕೇನಾದ್ರು ನೀನು ದುಃಖ ಪಡ್ತಾ ಇದೆಯಾ? ಇಲ್ಲ ಬ್ರಾಹ್ಮಣರು ಮಾರು ಹೋಗಿದ್ದಾರೆ, ಬ್ರಾಹ್ಮಣರು ಅವರ ಒಂದು ಬ್ರಾಹ್ಮಣ ಸಂಸ್ಕಾರವನ್ನು ಸಂಪಾದನೆಗೆ ಮಾರು ಹೋಗ್ಬಿಟ್ಟಿದ್ದಾರೆ, ಅದಕ್ಕೇನಾದ್ರು ದುಃಖ ಪಡ್ತಾ ಇದೆಯಾ? ಇಲ್ಲ ಜನರು ಕೇವಲ ಆಹಾರ, ನಿದ್ರಾ, ಭಯ, ಮೈಥುನ, ತಿನ್ನಾಮ ಪನ್ಕೊನ್ನಾಮ ಎಲ್ಲರೂ ಇಷ್ಟೇ ಜೀವನ ಪೂರ್ತಿ ಮಾಡ್ತಾ ಇದ್ದಾರೆ, ಅದನ್ನು ನೋಡಿ ನೀನೇನಾದ್ರು ವಿರಕ್ತಳಾಗಿ ದುಃಖ ಪಡ್ತಾ ಇದೆಯಾ? ಇಲ್ಲಾಂದರೆ ತುಂಬ ಮುಖ್ಯವಾಗಿ ಈಗ ಭಗವಂತ ತಮ್ಮೆಲ್ಲ ಲೀಲೆಗಳನ್ನು ಮುಗಿಸಿ ಸ್ವಧಾಮಕ್ಕೆ ಹೋದ್ದರಿಂದ ಅವನ ಲೀಲೆಗಳನ್ನು ನೆನೆದು ನೀನು ದುಃಖ ಪಡ್ತಾ ಇದೀಯಾ? ಇಷ್ಟು ಪ್ರಶ್ನೆಗಳನ್ನು ಮಾಡ್ತಾರೆ. ಎಲ್ಲ ಒಂದೊಂದು ಪ್ರಶ್ನೆಗೆ ನೀವು ಒಂದೊಂದು ಆ ಶ್ಲೋಕದಲ್ಲಿ ಕೇಳಿದ್ರ. ಯಾಕೆ ಬಸವನಿಗೆ ಒಂದೇ ಕಾಲಿದೆ, ಮಿಕ್ಕಿದ 3 ಕಾಲ ಅಂದ್ರೆ ಏನು, ಅದರ ಪ್ರತೀಕ ಏನು, ಎಲ್ಲದಕ್ಕೂ ಕೂಡ ಉತ್ತರವನ್ನು ನೀವು ಆಗಡೆಯಲ್ಲಿ ನೀವು ತಿಳುವಳಿಕೆ ಪಟ್ಟಿದ್ದೀರಾ. ಈಗ ನಾವು ನೋಡೋಣ. ಆಗ ಅದಕ್ಕೆ ಭೂದೇವಿ ಹೇಳ್ತಾರೆ, ನೀ ಹೇಳುತ್ತ ಎಲ್ಲವೂ ಹೌದು, ನೀನು ಗೊತ್ತಿರೋದೇ ವಿಚಾರ. ಎಲ್ಲದರಿಂದ ನಾನೇನಾಗಿದ್ದೀನಿ ಅಂದರೆ ಇವಾಗ ದುಃಖ ತಪ್ಪಲಾಗಿದ್ದೇನೆ. ಯಾಕೆಂದರೆ ಭೂದೇವಿಗೆ ಯಾವುದು ಭಾರ ಅಂದರೆ ಹೇಳ್ತಲ್ಲ, ಬಳ್ಳಿಗೆ ಕಾಯಿ ಭಾರ ಅಂದರೆ ಭಾರ ಅಲ್ಲ. ಅದೇ ಪ್ರಕಾರ ಭೂದೇವಿಗೆ ಜನಸಂಖ್ಯೆ ಭಾರ ಅಂದರೆ ಅದು ಭಾರ ಅಲ್ಲ, ಆದರೆ ಅನಪೇಕ್ಷಿತವಾದಂತಹ ಮಕ್ಕಳು ನನಗೆ ಭಾರ.
ಆ ಪ್ರಕಾರವಾಗಿ ಅವ್ರು ಹೇಳ್ತಾರೆ, ಇವರು ಎಲ್ಲರೂ ಕೂಡ ಭಾರವಾಗಿದ್ದಾರೆ, ಇದೆಲ್ಲವೂ ಕೂಡ ನಾನು ಭಾರವಾಗಿ, ಇದೆಲ್ಲದರಿಂದ ಕೂಡ ನಾನು ತುಂಬ ತುಂಬ ಏನಾಗಿದ್ದೇನೆ ಅಂದರೆ ನೊಂದಿದ್ದೀನಿ, ದುಃಖ ತಪ್ತಳಾಗಿದ್ದೀನಿ, ಏನಂತಾರೆ ಅದನ್ನು, ಶೋಕ ತಪ್ತಳಾಗಿದ್ದೀನಿ. ಆದರೆ ಎಲ್ಲಕ್ಕಿಂತ ತುಂಬ ಮುಖ್ಯವಾಗಿ ಏನು ಗೊತ್ತಾ, ತುಂಬ ಮುಖ್ಯವಾಗಿ ಏನಂದರೆ ಕೃಷ್ಣ ಈಗ ನನ್ನನ್ನು ಅಗಲಿದ್ದಾನೆ. ಕೃಷ್ಣ ಈಗ ತನ್ನೆಲ್ಲ ಲೀಲೆಗಳನ್ನು ಮಾಡಿ ಈಗ ನನ್ನನ್ನು ಅವನೇನು ಮಾಡಿದ್ದಾನೆ, ಅಗಲಿ ಸ್ವಧಾಮಕ್ಕೆ ಹೋಗಿದ್ದಾನೆ. ಆ ಒಂದು ದುಃಖ, ಆ ಒಂದು ಯಾತನೆಯನ್ನು ನಾನು ಅನುಭವಿಸೋದಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದೀನಿ. ನಾನು ಮಾತ್ರ ಅಲ್ಲ, ನೀನು ಕೂಡ ದುಃಖ ಪಡ್ತಾ ಇದೆಯಲ್ವ. ಅನಪೇಕ್ಷಿತ ಮಕ್ಕಳ ಭೂಭಾರದಿಂದ ನಾನು ದುಃಖ ಪಡ್ತಾ ಇದ್ದೀನಿ. ಆದರೆ ನೀನು ಜೀವನದಲ್ಲಿ ಯಾರು ಕೂಡ ಧರ್ಮ ತತ್ವಗಳನ್ನು ಮರ್ತೋಗಿದ್ದಾರೆ. ತುಂಬ ಸರಳವಾಗಿ 4 ನಿಯಂತ್ರಕ ತತ್ವಗಳನ್ನು ಜನ ಮರ್ತೋಗಿದ್ದಾರೆ. ಹಾಗಾಗಿ ನೀನು ಕೂಡ ದುಃಖ ಪಡ್ತಾ ಇದೆಯಲ್ವಾ. ಈ ಪ್ರಕಾರವಾಗಿ ಅವರಿಬ್ಬರು ಕೂಡ ತಮ್ಮ ಹೃದಯ ವೇದನೆಯನ್ನು ಹಂಚ್ಕೋತಾ ಇದ್ದಾರೆ, ಸಂವಾದವನ್ನು ಮಾಡ್ತಾ ಇದ್ದಾರೆ. ಈ ಸಂವಾದವನ್ನು ಮಾಡ್ತಾ ಮಾಡ್ತಾ ಶ್ಲೋಕ 25ರಿಂದ ಶ್ಲೋಕ 34ರವರೆಗೆ ಭೂದೇವಿ ಆ ಕೃಷ್ಣನ ಆಧ್ಯಾತ್ಮಿಕವಾದಂತಹ ಶಾಶ್ವತವಾದಂತಹ ಗುಣಗಳನ್ನು 40 ಗುಣಗಳನ್ನು ನೀವು ಪಟ್ಟಿ ಮಾಡಿರ್ತಾರೆ. ನೀವು ಯಾರು ಕ್ಲಾಸಲ್ಲಿ ಕೇಳಿದ್ರೆ ಗೊತ್ತಿರುತ್ತೆ. 40 ಗುಣಗಳನ್ನು ಪಟ್ಟಿ ಮಾಡ್ತಾರೆ. ಆ 40 ಗುಣಗಳನ್ನು ಪಟ್ಟಿ ಮಾಡಿ ಈ ಪ್ರಕಾರ ಇಷ್ಟೆಲ್ಲ ಸಕಲ ಸದ್ಗುಣ ಧಾಮನಾದಂತಹ ಆ ಭಗವಂತನನ್ನ ಈಗ ನಾನು ಕಣ್ಮುಂದೆ ಭಗವಂತ ಇಲ್ಲ. ಆ ಯಾತನೆ, ಆ ಸಪರೇಷನ್, ಆ ಲವ್, ಆ ಅಟ್ಯಾಚ್ಮೆಂಟು, ಆ ಅಟ್ರಾಕ್ಷನ್ ಇದೆಯಲ್ಲ, ಅದನ್ನು ಶ್ಲೋಕ 35ರಲ್ಲಿ ನಮಗೆ ತಿಳುವಳಿಕೆಯನ್ನು ಕೊಡ್ತಾರೆ. ಓಕೆನಾ? ಸೊ ಶ್ಲೋಕ 34ರಲ್ಲಿ ಒಂದು ಸಾಂತ್ವನವನ್ನು ಹೇಳ್ತಾರೆ. ಇವತ್ತಿನ ಈ ಒಂದು ಶ್ಲೋಕದಲ್ಲಿ ಭೂದೇವಿ ಧರ್ಮನಿಗೆ ಇಷ್ಟೆಲ್ಲ ಪ್ರಶ್ನೆ ಮಾಡಿದಲ್ಲ, ಇಷ್ಟೆಲ್ಲ ಅನುಭವಿಸಿದ್ರು ಕೂಡ ಒಂದು ಸಾಂತ್ವನ, ಒಂದು ಅಶ್ಯೂರೆನ್ಸ್, ಒಂದು ಧೈರ್ಯ ಕೊಡ್ತಾ ಇದ್ದಾರೆ. ಏನು ಅಂದರೆ, ಆ ಭಗವಂತ ನನ್ನ ಮತ್ತು ನಿನ್ನ ಭೂಭಾರವನ್ನು ಹಿಂದೆ ಏನು ಮಾಡಿದ್ದಾನೆ ಅಂದರೆ ಕಡಿಮೆ ಮಾಡಿದೆ. ಯಾವ ರೀತಿ ಕಡಿಮೆ ಮಾಡಿದ ಅನ್ನೋದೇ ಶ್ಲೋಕ 34. ಅಷ್ಟೆಲ್ಲ ಕಡಿಮೆ ಮಾಡಿ ನನಗೆ ನನ್ನ ಜೀವ, ನನ್ನ ಆತ್ಮ, ನನ್ನ ಪ್ರಾಣ ಎಲ್ಲವೂ ಅವನೇ ಆದಂತಹ ಅವನು ಈಗ ನನ್ನಿಂದ ಕಣ್ಮರೆಯಾಗಿದ್ದಾನೆ. ಆದರೆ ಆ ಸಪರೇಷನ್ ಹೇಗಿದೆಯಲ್ಲ, ಆ ವಿರಹ ಹೇಗಿದೆಯಲ್ಲ, ಆ ಅಗಲಿಕೆಯ ಬಾಧೆ ಏನು ಅನ್ನೋದನ್ನ ಶ್ಲೋಕ 35ರಲ್ಲಿ ಹೇಳ್ತಾರೆ. ಓಕೆನಾ? ಇವೆರಡು ಮೇನ್ ಕಂಟೆಕ್ಸ್ಟ್. ಇದನ್ನ ಇಟ್ಕೊಂಡು ಇವಾಗ ನಾವು ಪ್ರವಚನವನ್ನು ನೋಡೋಣ. ಈಗ ಶ್ಲೋಕ 34. ಯೋ ವೈ ಮಮಾತಿ ಪರಮಾಸುರವಂಶರಾಜ್ಞಾಮಕ್ಷೋಹಿಣಿ ಶತಮಪಾನುದಾತ್ಮತಂತ್ರ. ಅಂದರೆ, ಹೇ ಧರ್ಮಪುರುಷನೇ, ನಾಸ್ತಿಕ ರಾಜರ ಅನಗತ್ಯ ಅಕ್ಷೋಹಿಣಿ ಸೇನಾಭಾರದಿಂದ ನಾನು ತೊಂದರೆಗೀಡಾಗಿದ್ದೆ. ದೇವೋತ್ತಮ ಪರಮ ಪುರುಷನ ಅನುಗ್ರಹದಿಂದ ಆ ಭಾರದಿಂದ ನಾನು ಮುಕ್ತಳಾದೆ. ಯಾವ ರೀತಿ ಭಗವಂತ ಇಲ್ಲಿ ಯಾಕೆ ಅವತಾರ ತಗೋತಾನೆ? ಭೂಭಾರವನ್ನು ಕಡಿಮೆ ಮಾಡೋದಕ್ಕೆ ಭಗವಂತ ಅವತಾರ ತಗೋತಾನೆ. ಭೂಭಾರ ಅಂದ್ರೆ ಏನು? ಅಧರ್ಮಿಷ್ಠರ ಸಂಖ್ಯೆ ಹೆಚ್ಚು, ಧರ್ಮಿಷ್ಠರ ಸಂಖ್ಯೆ ಕಡಿಮೆ. ಅದಕ್ಕೆ ಭಗವಂತ ಏನು ಮಾಡ್ತಾನೆ? ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಒಮ್ಮೆ ಏನಾಗುತ್ತಂದರೆ, ಭೂದೇವಿ ಗೋವಿನ ರೂಪವನ್ನು ತಗೊಂಡು ಬ್ರಹ್ಮದೇವರ ಹತ್ರಕ್ಕೆ ಹೋಗ್ತಾರೆ. ಬ್ರಹ್ಮದೇವರ ಹತ್ರ ಹೋಗಿ ಎಲ್ಲ ದೇವತೆಗಳ ಒಳಗೂಡಿ ಯಾಕೆ ಹೋಗ್ತಾರೆ? ಈ ಒಂದು ಅನಪೇಕ್ಷಿತವಾದಂತಹ ಅನಗತ್ಯ ಅಕ್ಷೋಹಿಣಿ ಸೇನಾಭಾರದಿಂದ ಗೋವು ಏನು ಮಾಡುತ್ತೆ? ಬ್ರಹ್ಮನ ಮೊರೆ ಹೋಗಿ ಆ ಬ್ರಹ್ಮ ಏನು ಮಾಡ್ತಾರೆ? ಎಲ್ಲ ದೇವತೆಗಳನ್ನು ಕರ್ಕೊಂಡು ಎಲ್ಲಿ ಹೋಗ್ತಾರೆ ಅಂದರೆ, ಕ್ಷೀರಸಾಗರದಲ್ಲಿರುವಂತಹ ಆ ನಾರಾಯಣ ನಿದ್ದನಲ್ವಾ, ಕ್ಷೀರೋದಕಶಾಹಿ ವಿಷ್ಣು, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಮೊರೆ ಹೋಗ್ತಾರೆ. ಮೊರೆ ಹೋಗಿ ಭೂಭಾರವನ್ನು ಕಡಿಮೆ ಮಾಡುವಂತ ಹೇಳ್ತಾರೆ. ಆವಾಗ ಭಗವಂತ ಏನು ಮಾಡ್ತಾನೆ? ಕೃಷ್ಣ ಆ ಭೂದೇವಿಯ ಭೂಭಾರವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಮಥುರಾದಲ್ಲಿ ಕಾರಾಗೃಹದಲ್ಲಿ ದೇವಕಿಯ ಮಗನಾಗಿ ಅವತರಿಸ್ತಾರೆ. ಅಲ್ಲಿ ಯಾವಾಗ ಅವತಾರವನ್ನು ಮಾಡ್ತಾರೆ, ನಂತರ ಏನು ಮಾಡ್ತಾರೆ ಅಂದರೆ ಅವರು ಅಲ್ಲಿಂದ ಅವ್ರದ್ದು ಲೀಲೆ ಪ್ರಾರಂಭವಾಗುತ್ತೆ. ಎಷ್ಟೆಲ್ಲ ರಾಕ್ಷಸರನ್ನ ಅವ್ರು ಏನು ಮಾಡ್ತಾರೆ? ಮಥುರಾದಲ್ಲಿ, ವೃಂದಾವನದಲ್ಲಿ ಕೃಷ್ಣ ಕೇವಲ ಪುಟ್ಟ ಮಗುವಾಗಿದ್ದಾಗೆ ಎಲ್ಲ ಭೂಭಾರವನ್ನು ಒಂದೊಂದೇ ಸ್ಯಾಂಪಲ್ ಫಸ್ಟ್ ಏನು ಮಾಡ್ತಾರೆ? ಒಂದೊಂದೇ ಸ್ಯಾಂಪಲ್ಗೆ ಒಬ್ಬೊಬ್ಬರೇ ರಾಕ್ಷಸರನ್ನ, ಅಗಾಸುರ, ಬಕಾಸುರ, ಶಕಟಾಸುರ, ಪ್ರಳಂಬಾಸುರ, ಅದರಲ್ಲಿ ಮಥುರಾದಲ್ಲಿರುವಂತಹ ಅಸುರ, ಕಂಸ, ಇವರೆಲ್ಲರನ್ನ ಸಂಹಾರವನ್ನು ಮಾಡಿ ಇಂಟ್ರೊಡಕ್ಷನ್ ಕೊಡ್ತಾ ಬರ್ತಾರೆ. ಆಮೇಲೆ ಭಗವಂತ ದೊಡ್ಡವನಾದ್ಮೇಲೆ ಏನು ಮಾಡ್ತಾರೆ? ಯಾಕೋ ಒಂದೊಂದೇ ಮಾಡ್ತಾ ಇದ್ರೆ ಕಷ್ಟ ಆಗುತ್ತೆ, ಎಲ್ಲ ಒಟ್ಟಿಗೆ ಮಾಡಬೇಕು, ಆವಾಗ ಮಾತ್ರ ಭೂಭಾರ ಬೇಗ ಕಡಿಮೆ ಆಗುತ್ತೆ. ಅದಕ್ಕೆ ಭಗವಂತ ಏನು ಮಾಡಿದ್ರು ಅಂದರೆ, ದ್ವಾರಕದಲ್ಲಿದ್ದಾಗ
ಮತ್ತು ಹಸ್ತಿನಾಪುರದಲ್ಲಿದ್ದಾಗ ಮುಖ್ಯವಾಗಿ ಏನು ಮಾಡಿದ್ರು, ಮಹಾಭಾರತ ಸಂಗ್ರಾಮದಲ್ಲಿ ಎಲ್ಲ ಅಧರ್ಮಿಷ್ಠರನ್ನ ಒಟ್ಟಿಗೆ ಕರೆಸಿ ಫುಲ್ ಮೀಲ್ಸ್, ಫುಲ್ ಚಪ್ಪನ್ ಬೋಗು ಎಲ್ಲರನ್ನೂ ಅಲ್ಲಿ ಕರೆಸಿ ಆ ಮುಖಾಂತರವಾಗಿ ಮಹಾಭಾರತ ಯುದ್ಧವನ್ನು ಮಾಡಿ ಆ ಧರ್ಮಕ್ಷೇತ್ರದಲ್ಲಿ ಧರ್ಮದ ಉಳಿವಿಗಾಗಿ ಎಲ್ಲರ ಸಂಹಾರವನ್ನು ಭಗವಂತ ಮಾಡ. ಅದೇ ಪ್ರಕಾರವಾಗಿ ಯಾವಾಗ ಜರಾಸಂಧನ ವಿರುದ್ಧ ಕೂಡ ಏನು ಮಾಡಿದ್ರೆ 17 ಬಾರಿ ಅವರು ಅಟ್ಯಾಕ್ ಮಾಡ್ತಾರೆ. ಎಲ್ಲರೂ 17 ಬಾರಿ ಅಟ್ಯಾಕ್ ಮಾಡಿದ್ರು ಕೂಡ ಅವರು ಕೆಲವೊಂದು ಸೈನ್ಯವನ್ನೇ ಕರ್ಕೊಂಡು ಬರ್ತಾ ಇರ್ತಾರೆ. ಆದರೆ ಭಗವಂತ 17 ಸರಿ ಕೂಡ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆಂದರೆ ಒಂದೊಂದು ಸರಿ ಯುದ್ಧ ಮಾಡೋದು ಸ್ವಲ್ಪ ಟೈಮ್ ಆ್ಯಂಡ್ ಎನರ್ಜಿ ವೇಸ್ಟು. ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಬಂದ್ಬಿಡು, ಎಲ್ಲರೂ ಒಟ್ಟಿಗೆ ಬರ್ತಾರೆ. ಆ ಇಡೀ ಜರಾಸಂಧನ ಸೈನ್ಯವನ್ನು, ಅಪಾರವಾದಂಥ ಸೈನ್ಯವನ್ನು, ಅಧರ್ಮಿಷ್ಠರ ಸೈನ್ಯವನ್ನು ಭಗವಂತ ಕೇವಲ ಭಕ್ತರ ಸಹಾಯದಿಂದ ಏನು ಮಾಡಿದ್ರು ಅಂದರೆ ಸಂಹಾರ. ಈ ಪ್ರಕಾರವಾಗಿ ಭೂದೇವಿ ನೆನೆಸ್ಕೋತಾ ಇದ್ದಾರೆ. ಆ ಕೃಷ್ಣ ಒಂದು ಅಶ್ಯೂರೆನ್ಸ್ ಕೊಡ್ದೆ, ಒಂದು ಧೈರ್ಯ ಕೊಡ್ದೆ. ಇಷ್ಟೆಲ್ಲ ಇದ್ರೂ ಕೂಡ ಒಂದು ಅಶ್ಯೂರೆನ್ಸ್ ಕೊಡ್ದೆ, ಹೇ ಧರ್ಮಪುರುಷನೇ, ನಾಸ್ತಿಕ ರಾಜರ ಅನಗತ್ಯ ಅಕ್ಷೋಹಿಣಿ ಸೇನಾ ಭಾರತ ನಾನು ತೊಂದರೆಗೀಡಾಗಿದ್ದೆ. ಭಗವಂತ ಈ ಪ್ರಕಾರವಾಗಿ ಮಹಾಭಾರತ ಯುದ್ಧವನ್ನು ಸೆಟಪ್ ಮಾಡಿ, ಜರಾಸಂಧನ ವಿರುದ್ಧ ಯುದ್ಧವನ್ನು ಸೆಟಪ್ ಮಾಡಿ ಎಲ್ಲರ ಸಂಹಾರವನ್ನು ಭಗವಂತ ಏನು ಮಾಡಿದ್ದಾನೆ, ಇವಾಗ ಮಾಡಿದ್ದಾನೆ. ಆ ಮುಖಾಂತರವಾಗಿ ನನ್ನ ಭೂಭಾರವನ್ನು ಭಗವಂತ ಕಡಿಮೆ ಮಾಡಿದ್ದಾನೆ ಅನ್ನೋದು ಈ ಒಂದು 2 ಲೈನಿದು ತಾತ್ಪರ್ಯ. ಅರ್ಥ ಆಯ್ತಾ ಯಾವ ರೀತಿ ಭೂಭಾರವನ್ನು ಕಡಿಮೆ ಮಾಡಿದ್ರು ಅಂತ? ಸರಿ, ನಮಗೇನು ಲೆಸನು? ಭೂಮಿಗೇನೋ ಭಾರವಾಗಿತ್ತು, ತುಂಬ ಭಾರವಾಗಿತ್ತು. ನಮಗೆ ಭಾರವಾಗಕ್ಕೆ ಅಷ್ಟೊಂದು ಜನ ಮಕ್ಕಳು ಮನೆಯಲ್ಲಿಲ್ಲ, ಹೌದಲ್ಲ? ನಮ್ಮ ಮನೆಯಲ್ಲಿ ಕಂಸನೂ ಇಲ್ಲ, ಸರಿನಾ? ಕಂಸನೂ ಇಲ್ಲ, ಜರಾಸಂಧನೂ ಇಲ್ಲ, ಯಾರೂ ಇಲ್ಲ, ಏನೂ ಇಲ್ಲ. ನಮಗೇನು ಭಾರನೇ ಇಲ್ಲ ಅಂತ ನಾವು ಹೇಳೋಕ್ಕಾಗುತ್ತಾ? ಭಾರ ಇದೆಯೇ ಇಲ್ವಾ? ಸೊ ಹಾಗಾಗಿ ದಾಸರು ಒಂದು ಒಳ್ಳೆ ಲೆಸನ್ ಹೇಳ್ತಿದ್ದಾರೆ. ನಮಗೇನು ಗೊತ್ತಾ ಭಾರ? ಒಂದು ಹಾಡಲ್ಲಿ ಹೇಳ್ತಾರೆ, ಗೋವರ್ಧನ ಗಿರಿಯನೆತ್ತಿದ ಗೋವಿಂದ ನಮ್ಮ ರಕ್ಷಿಸು, ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ. ಗೋವರ್ಧನ ಗಿರಿಯನ್ನು ಎತ್ತಿದಲ್ಲಪ್ಪ, ಅಷ್ಟು ಭಾರವಾದಂತಹ ಆ ಪರ್ವತವನ್ನು, ಎಷ್ಟು ದೊಡ್ಡದಾದಂತಹ ಪರ್ವತವನ್ನು ನೀನು ತನ್ನ ಜಸ್ಟ್ ಬೆರಳಲ್ಲಿ ನೀನು ಎತ್ತಿದೆಯಲ್ಲ, ಅಷ್ಟು ಭಾರವನ್ನು ಎತ್ತಿದೆಯಲ್ಲ, ನನ್ನ ಭಾರವನ್ನು ಕೂಡ ನೀನು ಕಡಿಮೆ ಮಾಡು ಅಂದರೆ ನಮ್ಮ ಎದೆ ಮೇಲಂತೂ ಯಾವ ಗೋವರ್ಧನ ಪರ್ವತ ಇಲ್ಲ, ಯಾವ ಭಾರನೂ ಇಲ್ಲ. ಆದರೆ ಭಾರ ಇದೆ, ಅದಕ್ಕಿಂತ ಭಯಂಕರವಾದಂಥ ಭಾರ ಇದೆ. ಏನು ಗೊತ್ತಾ? ಅವರು ಹಾಡಲ್ಲಿ ಹೇಳ್ತಾರೆ, ಯಾವುದು ಭಾರವಾಗಿದೆ, ಯಾವುದು ನನ್ನ ಜೊತೆ ಬರೋದಿಲ್ಲ ಅಂತ ಹೇಳ್ತಾರೆ. ಮಂಚ ಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರು ಧರ್ಮವಾ. ಅರ್ಥ ಯಾರಿಗೆ, ಪುತ್ರರ್ಯಾರಿಗೆ, ಮಿತ್ರ ಬಾಂಧವರ್ಯಾರಿಗೆ, ಕರ್ತವ್ಯ ಮಾನವರೆಳೆದು ಒಯ್ಯುವಾಗ ಅರ್ಥ ಪುತ್ರರು ಬರುವರೇ. ಗೋವರ್ಧನ ಗಿರಿಯ ನಿಂತಿದ ಗೋವಿಂದ ನಮ್ಮ ರಕ್ಷಿಸು. ನಮಗೇನು ಭಾರವಾಗಿದೆ ಅಂದರೆ EMI ಭಾರವಾಗಿದೆ, ಹೌದಲ್ವಾ? EMI ಭಾರವಾಗಿದೆ, ಸಾಲ ಭಾರವಾಗಿದೆ, ಮಕ್ಕಳು ಭಾರವಾಗಿದ್ದಾರೆ, ಮಡದಿ ಭಾರವಾಗಿದ್ದಾಳೆ, ಮನೆಯೆಲ್ಲ ಐಟಮ್ಸ್ ಇದೆ, ಯಾವುದು ಇಲ್ಲ ಅನ್ನೋದೇ ಭಾರ ನಮಗೆ. ಯಾವುದು ಇಲ್ಲ ಅಂತ ಒಂದು ರೀತಿ ಭಾರ, ಎಲ್ಲ ಬಂದ್ಮೇಲೆ EMI ಭಾರ. ಅವ್ರು ಹೇಳ್ತಾ ಇದ್ದಾರೆ, ಯಾವುದು ನನ್ನ ಜೊತೆ ಬರಲ್ಲ, ಇದೆಲ್ಲ ಭಾರವಾಗಿದೆ. ಈ ಎಲ್ಲ ಆಸೆಗಳು ಬರುತ್ತಲ್ಲ, ಈ ಭಾರದಿಂದ ನನ್ನನ್ನು ನೀನೇನು ಮಾಡೋದು, ರಕ್ಷಣೆ ಮಾಡು ಅಂದರೆ ಅಂಥ ಕಡೆ ನನ್ನ ಮನಸ್ಸನ್ನು ಹೋಗದ ಹಾಗೆ, ನನ್ನ ಮನಸ್ಸನ್ನು ಏನು ಮಾಡು ಅಂದರೆ ನಿನ್ನ ಕಡೆ ನನ್ನನ್ನು ಓಲೈಸಿ ಅಂತ ಒಂದು ಪಾಠವನ್ನು ಈ ಒಂದು ಶ್ಲೋಕದಿಂದ ಭೂಮಾತೆ ಆ ರೀತಿ ಭಾರವನ್ನು ಕಡಿಮೆ ಮಾಡು ಅಂದರೆ ನಾವು ಈ ರೀತಿ ಭಾರವನ್ನು ಕಡಿಮೆ ಮಾಡುವಂಥ ಪ್ರಾರ್ಥನೆಯನ್ನು ಮಾಡಬೇಕು. ಎರಡನೇದಾಗಿ ಹೇಳ್ತಾ ಇದ್ದಾರೆ, ನೆಕ್ಸ್ಟು, ಹಾಗೆಯೇ ನೀನು ಸಹ ದುಸ್ಥಿತಿಯಲ್ಲಿದ್ದು ಕಾಲ್ಬಲ ಕಳೆದುಕೊಂಡು ದುರ್ಬಲನಾಗಿದ್ದೆ. ಹೀಗಾಗಿ ನಿನ್ನನ್ನು ಮುಕ್ತಗೊಳಿಸಲು ಶ್ರೀಕೃಷ್ಣನ ಅಂತಹ ಶಕ್ತಿಯಿಂದ ಯದುವಂಶದಲ್ಲಿ ಅವತರಿಸಿದನು. ಹೇಳಿದ್ನಲ್ವಾ, ಆ ಬಸವನಿಗೆ 4 ಕಾಲಲ್ಲಿ ಒಂದೇ ಕಾಲಿತ್ತು, ಮಿಕ್ಕಿದ 3 ಕಾಲು ಇರಲಿಲ್ಲ. ನಿನ್ನ ಪರಿಸ್ಥಿತಿಯಲ್ಲೂ ಕೂಡ ಯಾವಾಗ ಜನ ಧಾರ್ಮಿಕ ತತ್ವಗಳನ್ನು ಅನುಸರಣೆ ಮಾಡಿರೋ ಆ ಸಮಯದಲ್ಲಿ ಅದೇ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ಅದೇ ಭಗವಂತ ಯದುವಂಶದಲ್ಲಿ ಜನ್ಮವನ್ನು ತಗೊಂಡು ಧರ್ಮವನ್ನು ಸ್ಥಾಪನೆ ಮಾಡಿದ್ದಾನೆ. ಧರ್ಮ ಅಂದರೆ ಇಲ್ಲಿ ಆ ಒಂದು ಬಸವನ 4 ಕಾಲುಗಳನ್ನು
4 ಧರ್ಮದ ಆಧಾರ ಸ್ತಂಭಗಳಿಗೆ ಅವ್ರು ಏನು ಮಾಡ್ತಾರೆ, ಹೋಲಿಕೆಯನ್ನು ಮಾಡ್ತಾರೆ. ಆ 4 ಆಧಾರ ಸ್ತಂಭಗಳು ಯಾವುದು? ಧರ್ಮದ 4 ಆಧಾರ ಸ್ತಂಭಗಳು ಯಾವುದು? ತಪಸ್ಯ, ಶುದ್ಧತೆ, ಸತ್ಯ, ಆಮೇಲೆ ಕರುಣೆ ಅಥವಾ ದಯೆ. ಕಲಿಯುಗದಲ್ಲಿ 4 ಇಲ್ಲ, ಯಾವುದೋ ಒಂದು ಮಾತ್ರ ಸ್ವಲ್ಪ ಹಿಂಗೆ ಅಲ್ಲಾಡ್ತಾ ಇದೆ. ಹೌದಲ್ಲ? ಯಾವ 3 ಇಲ್ಲ, ಯಾವುದು ಒಂದಿದೆ, ಸ್ವಲ್ಪನೇ ಸ್ವಲ್ಪ ಯಾವುದೋ ಒಂದು ಐತಂತೆ, ಸ್ವಲ್ಪನೇ ಸ್ವಲ್ಪ. ಯಾವುದದು? ಅದು ಮಾತ್ರ ಸ್ವಲ್ಪ ಐತಂತೆ, ಅದು ನಿಜವಲ್ಲೂ ಅದು ಗೊತ್ತಿಲ್ಲ. ಸತ್ಯ ಮಾತ್ರ ಸ್ವಲ್ಪ ಇದೆಯಂತೆ, ಕರುಣೆ ಇಲ್ಲ. ತಾಯಿಗೆ ಸಮಾನವಾದಂಥ ಹಸುವಿನ ಸಂಹಾರ ವಿತ್ ಪರ್ಮಿಷನ್ ಮಾಡ್ತಿದ್ದಾರೆ, ಸರಿನಾ? ಇನ್ನು ಬೇರೆ ಜೀವಿಗಳ ಬಗ್ಗೆ ಕೇಳೋ ಅವಶ್ಯಕತೆನೇ ಇಲ್ಲ. ಕರುಣೆ ಇಲ್ಲ. ತಪಸ್ಯ, ಆಸ್ಟರಿಟೀಸು. ಇವತ್ತು ಏಕಾದಶಿ, ತಪಸ್ಯ ಎಷ್ಟು ಕಷ್ಟ ಗೊತ್ತಾ? ದಿನಪೂರ್ತಿ ಚೆನ್ನಾಗಿತ್ತು, ಏಕಾದಶಿ ಬಂದಾಗ ನನಗೆ ತುಂಬ ಕಷ್ಟ ಜಾಸ್ತಿ ಆಗುತ್ತೆ. ನಾಳೆ ಏಕಾದಶಿ ಅಂದರೆ ಇವತ್ತಿಂದನೇ ಕಷ್ಟ ಶುರು ಆಗುತ್ತೆ. ನಾಳೆ ಏಕಾದಶಿ, ಅನ್ನ ಇಲ್ಲ, ಚಪಾತಿ ಇಲ್ಲ, ಏಕಾದಶಿ. ಬೆಳಿಗ್ಗೆ ಬೇಗ ಎದ್ದು ಭಾಗವತಕ್ಕೆ ಬರಬೇಕು, ತಪಸ್ಯ. ವಾರಕ್ಕೊಮ್ಮೆ ಬರಬೇಕು ಕ್ಲಾಸ್ಗೆ, ತಪಸ್ಯ. ಅದೆಲ್ಲ ಕಷ್ಟ ಕಲಿಯುಗದಲ್ಲಿ. ಇನ್ನು ದೊಡ್ಡ ದೊಡ್ಡ ತಪಸ್ಯಗಳ ಬಗ್ಗೆ ನಾವಿನ್ನ ಯಮ, ನಿಯಮ, ಧಾರಣ, ಪ್ರತ್ಯಾಹಾರ ಅದೆಲ್ಲ ವಿಚಾರ ಇಲ್ಲೇ ಇಲ್ಲ. ಇನ್ನೊಂದು ಯಾವುದಿದು? ಶುದ್ಧತೆ. ಶುದ್ಧತೆ ಕಡಿಮೆ, ತೀರಾ ಕಡಿಮೆ. ಓಕೆನಾ? ಸೊ ಈ ಪ್ರಕಾರವಾಗಿ ಅಂತರಂಗದಲ್ಲೂ ಶುದ್ಧತೆ ಇಲ್ಲ, ಬಹಿರಂಗದಲ್ಲೂ ಶುದ್ಧತೆ ಇಲ್ಲ. ಆ ಧರ್ಮದ 4 ಆಧಾರ ಸ್ತಂಭದಲ್ಲಿ 3 ಇಲ್ಲವೇ ಇಲ್ಲ. ಒಂದು ಸತ್ಯ ಆವಾಗವಾಗ ನಾವು ಉಪಯೋಗಿಸ್ತಾ ಇರ್ತೀವಿ. ಏನು ಹೇಳಿ? ಸತ್ಯ ಆವಾಗವಾಗ ಸ್ವಲ್ಪ ಉಪಯೋಗಿಸ್ತಾ ಇರ್ತೀವಿ. ಅದೊಂದು ಸ್ವಲ್ಪ ಉಳ್ಕೊಂಡಾಗಿದೆ. ಆದರೆ ಅದನ್ನ ಕೂಡ ಭಗವಂತ ಏನು ಮಾಡಬೇಕಂದ್ರೆ, ರಕ್ಷಣೆ ಮಾಡೋಕ್ಕೋಸ್ಕರ ಯದುವಂಶದಲ್ಲಿ ಹುಟ್ಟಿದ್ದಾನಲ್ಲ ಅಂತ ಒಂದು ಧೈರ್ಯವನ್ನ, ಒಂದು ಸಾಂತ್ವನನ ಆ ಭಗವಂತನನ್ನ ಸ್ಮರಣೆಯಿಂದ ಏನು ಮಾಡ್ತಿದೆ ಭೂದೇವಿ ಮಾಡ್ತಿದ್ದಾರೆ. ನಮಗೇನು ಪಾಠ ಅಂದರೆ ಸರಳವಾಗಿದೆ. ಇಸ್ಕಾನ್ನಲ್ಲಿ 4 ನಿಯಂತ್ರಕ ತತ್ವಗಳನ್ನು ಪರಿಪಾಲನೆ ಮಾಡೋದು. ಆ 4 ನಿಯಂತ್ರಕ ತತ್ವಗಳು ಯಾವುದು? ಮಾಂಸಾಹಾರ ಮಾಡಬಾರದು, ಅನೈತಿಕ ಸಂಬಂಧ ಮಾಡಬಾರದು, ಅದಾದಮೇಲೆ ಜೂಜು ಆಡಬಾರದು, ಆಮೇಲೆ ಮದ್ಯಪಾನ ಮಾಡಬಾರದು. ಈ 4 ನಾವು ಯಾವಾಗ ಮಾಡೋದಿಲ್ವಲ್ಲ, ಆವಾಗ ಆಟೋಮೆಟಿಕ್ಕಾಗಿ ಧರ್ಮ ನಮ್ಮಲ್ಲಿ ಸ್ಥಾಪನೆ ಆಗುತ್ತೆ ಅನ್ನೋದು ನಮಗೆ ತುಂಬ ಮುಖ್ಯವಾದಂತಹ ವಿಚಾರ. ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಅಸುರರ ಲಕ್ಷಣಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಸುರರು ಏನು ಮಾಡ್ತಾರೆ? ಅಸುರರು ಏನು ಮಾಡ್ತಾರೆ ಅಂದರೆ, ಅವರು ಉಗ್ರ ಕರ್ಮವನ್ನು ಮಾಡ್ತಾರೆ. ಉಗ್ರ ಕರ್ಮ ಅಂದರೆ ಏನಂದರೆ, ಭಾವಾರ್ಥದಲ್ಲಿ ಹೇಳ್ತಾರೆ, ಉಗ್ರ ಕರ್ಮ ಅಂದರೆ ಅವರ ವೈಯಕ್ತಿಕವಾದಂತಹ ಲಾಭಕ್ಕಾಗಿ, ಅವರ ಇಂದ್ರಿಯ ಸುಖಕ್ಕಾಗಿ ಯಾರು ಎಷ್ಟು ತೊಂದರೆ ಪಟ್ಟರು ಅವ್ರಿಗೆ ಏನು ಅವಶ್ಯಕತೆನೇ ಇಲ್ಲ, ಅವ್ರಿಗೆ ಅದ್ರ ಬಗ್ಗೆ ಕಾಳಜಿನೇ ಇಲ್ಲ. ಅದನ್ನೇ ಫಸ್ಟ್ ಲೈನಲ್ಲಿ ಹೇಳ್ತಾ ಇದ್ದಾರೆ, ಅಸುರರು ಬೇರೆಯವರ ಸಂತೋಷವನ್ನು ಬಲಿಕೊಟ್ಟಾದರೂ ಇಂದ್ರಿಯ ಸುಖದ ಭೋಗವನ್ನು ಪಡೆಯಲು ಬಯಸುತ್ತಾರೆ. ಇದನ್ನೇ ಉಗ್ರ ಕರ್ಮ ಅಂತ. ಎಷ್ಟೋ ದೇಶಗಳ ನಡುವೆ, ರಾಜ್ಯಗಳ ನಡುವೆ ಇಷ್ಟೆಲ್ಲ ಯುದ್ಧಗಳಾಗುತ್ತೆ. ಯಾಕೆ ಯುದ್ಧಗಳಾಗುತ್ತೆ? ಆ ಜನರಿಗೂ ಏನು ಗೊತ್ತೇ ಇರಲ್ಲ ಪಾಪ. ಇವರು ಅವ್ರನ್ನ ನೋಡಿರಲ್ಲ, ಅವ್ರು ಇವ್ರನ್ನ ನೋಡಿರಲ್ಲ. ಅದು ಯುದ್ಧ ಆಗ್ತಾ ಇರುತ್ತೆ. ಯಾರು ಮಾಡ್ತಿರ್ತಾರೆ? ಆ ರಾಜ್ಯದ ಪ್ರತಿನಿಧಿಗಳು ಇರ್ತಾರೆ. ಅವರ ಏನೋ ಒಂದು ವೈಯಕ್ತಿಕ ಕಾರಣಕ್ಕೋಸ್ಕರ ರಷ್ಯಾ ಯುಕ್ರೇನ್ ಯುದ್ಧ, ಇರಾನ್ ಇಸ್ರೇಲ್ ಯುದ್ಧ. ಹೌದಲ್ಲ? ನಾವು ಹೇಳಿರ್ತೇವೆ ಯುದ್ಧ ಮಾಡ್ರಿ ಅಂತ. ಆದರೆ ಎಲ್ಲರೂ ಚೆನ್ನಾಗಿ ಸುಭಿಕ್ಷವಾಗಿ ಎಲ್ಲರೂ ಇರ್ತಾರೆ. ಆದರೆ ಮೇಲ್ಗಡೆ ಅವ್ರು ಹೇಳ್ತಾರೆ, ಅವರ ಒಂದು ವೈಯಕ್ತಿಕವಾದಂತಹ ಕಾರಣಕ್ಕಾಗಿ ಯುದ್ಧಗಳು ಪ್ರಾರಂಭವಾಗುತ್ತೆ. ಇದನ್ನ ಇಲ್ಲಿ ಉಗ್ರ ಕರ್ಮ ಅಂತ ಕರೀತಾರೆ. ಹಾಗಾಗಿ 16ನೇ ಅಧ್ಯಾಯದಲ್ಲಿ, ಭಗವದ್ಗೀತೆ 16ನೇ ಅಧ್ಯಾಯ ನೋಡಿದ್ರೆ, ಅಲ್ಲಿ ಸುರರ ಮತ್ತೆ ದೈವಿ ಗುಣ ಮತ್ತೆ ಅಸುರಿ ಗುಣಗಳನ್ನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಅಸುರಿ ಗುಣಗಳನ್ನು ಎಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ, 16ನೇ ಅಧ್ಯಾಯದಲ್ಲಿ ಶ್ಲೋಕ 4ರಿಂದ ಪ್ರಾರಂಭವಾಗುತ್ತೆ. ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚ ಅಭಿಜಾತಸ್ಯ ಪಾರ್ಥ ಸಂಪದ ಮಹಾಸುರಿ. ಇದು ಅಸುರರ ಸಂಪತ್ತು. ಅಜ್ಞಾನ, ಅಭಿಮಾನ, ದಂಭ, ದರ್ಪ ಇದೆಲ್ಲವೂ ಕೂಡ ಅವರ ಸಂಪತ್ತು. ಅವರೆಲ್ಲರೂ ಕೂಡ ಏನು ಮಾಡ್ತಾರೆ? ಈ ರೀತಿಯಂಥ ಉಗ್ರ ಕರ್ಮಗಳನ್ನು ಮಾಡ್ತಾರೆ ಅಂತ ಪ್ರಭುಪಾದರು ನಮಗೆ ಇಲ್ಲಿ ತಿಳುವಳಿಕೆಯನ್ನು ಕೊಡ್ತಾರೆ. ಮತ್ತು ಈ ಎಲ್ಲ ಉಗ್ರ ಕರ್ಮಗಳನ್ನು ತಡೆಯೋದಕ್ಕೋಸ್ಕರ ಕೊನೆಯಲ್ಲಿ, ಭಾವಾರ್ಥದ ಕೊನೆಯಲ್ಲಿ ಹೇಳ್ತಾರೆ, ಇಂತಹ ಸಂದರ್ಭದಲ್ಲಿ ಅನಪೇಕ್ಷಿತ ಅಸುರರ ನಾಶಕ್ಕಾಗಿ ಮತ್ತು ಧರ್ಮದ ನಿಜ ತತ್ವಗಳ ಪುನಃ ಪ್ರತಿಷ್ಠಾಪನೆಗಾಗಿ ಭಗವಂತ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅವತರಿಸುತ್ತಾನೆ ಅಂತ ಹೇಳ್ತಾರೆ.
ಇದು ಶ್ಲೋಕ 34. ಓಕೆನಾ? ಈಗ ಶ್ಲೋಕ 35. ಇವತ್ತಿನ ಶ್ಲೋಕ ಈ ಒಂದು ಅಧ್ಯಾಯದಲ್ಲಿ ತುಂಬ ಸೊಗಸಾದಂತಹ ಶ್ಲೋಕ. ಎರಡನೇದಾಗಿ ಅತಿ ಸುಂದರವಾದಂತಹ ನಮ್ಮ ಪರಂಪರೆಯ ತತ್ವವನ್ನು ಸಾರುವಂತಹ ಶ್ಲೋಕ ಈ ಶ್ಲೋಕ. ಇದನ್ನು ನಾವು ಇವಾಗ ಅರ್ಥವನ್ನು ಮಾಡೋಣ. ಸೊ ಈ ಪ್ರಕಾರವಾಗಿ ಭೂದೇವಿ ಮತ್ತು ಧರ್ಮ ಇಬ್ಬರು ಕೂಡ ಏನು ಮಾಡಿದ್ರೆ ತಮ್ಮ ಸಂವಾದವನ್ನು ಮಾಡ್ತಾ ಹೃದಯದ ವೇದನೆಯನ್ನು ಹಂಚ್ಕೊಳ್ತಾ ಈಗ ಇಷ್ಟೆಲ್ಲ ಹಂಚ್ಕೊಳ್ತಾ ಮತ್ತೆ ಈ ಒಂದು 35ನೇ ಶ್ಲೋಕದಲ್ಲಿ ಇಷ್ಟೆಲ್ಲ ಮಾಡದಿರುವಂತಹ ಭಗವಂತ ಸಚ್ಚಿದಾನಂದ ವಿಗ್ರಹನಾದಂತಹ ಸರ್ವೇಶ್ವರನಾದಂಥ ಭಗವಂತ ಈಗ ನನ್ನ ಕಣ್ಣು ಮುಂದೆ ಇಲ್ಲ. ಹೇಳ್ಬೋದಲ್ಲ, ಭಗವಂತ ಇರಲಿಲ್ಲ, ಎಲ್ಲ ಕಡೆ ಇದ್ದಾನಲ್ಲ. ಭಗವಂತ ಎಲ್ಲ ಕಡೆ ಇದ್ದಾನೆ, ಯಾಕೆ ಭೂದೇವಿ ನನ್ನ ಮುಂದೆ ಇಲ್ಲ ಅಂತ ಹೇಳ್ತಾರೆ? ಹೌದು, ಭಗವಂತ ಅವನು ಸರ್ವಾಂತರ್ಯಾಮಿ. ಅವನು ಅತ್ರ ತತ್ರ ಸರ್ವತ್ರ ಸರ್ವದಾ ಸರ್ವಾಧಾರ ಸರ್ವಾಕಾರ ಸರ್ವಪ್ರೇರಕ ಸರ್ವಪ್ರವರ್ತಕ ಸರ್ವನಿವರ್ತಕ ಸರ್ವೇಶ್ವರ ಸರ್ವಾಂತರ್ಯಾಮಿಯಾಗಿ ಎಲ್ಲ ಕಡೆ ಭಗವಂತ ಇದ್ದಾನೆ. ಆದರೆ ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ಅಷ್ಟೇ. ಆದರೆ ಕಂಡಿಲ್ಲ ಅನ್ನೋದು ಕೂಡ ಒಂದು ಬಾಧೆ ಅಲ್ವಾ? ಆ ಬಾಧೆಯನ್ನು ಇಲ್ಲಿ ಅವರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಅವನ ಅಗಲಿಕೆಯನ್ನು ಹೇಗೆ ನಾನು ಸಹಿಸ್ಕೊಳ್ಳೋದು ಅಂತ ಹೇಳ್ತಾ ಈ ಒಂದು ಶ್ಲೋಕ ತುಂಬ ತುಂಬ ಮುಖ್ಯವಾದಂತಹ ಶ್ಲೋಕ. ನಮ್ಮ ಭಕ್ತಿ ಜೀವನದಲ್ಲಿ ನಿಜವಾಗಲೂ ಕೂಡ ಮುಂದುವರಿಬೇಕು ಅಂದರೆ ಎನ್ರಿಚ್ಮೆಂಟ್ ಅಂತಾರಲ್ಲ, ಒಂದು ಒಳ್ಳೆ ಎನ್ರಿಚ್ಮೆಂಟ್ ಅಂದರೆ ಈ ಒಂದು ಶ್ಲೋಕವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಂತ ಶ್ರೀಲ ಪ್ರಭುಪಾದ್ ನಮಗೆ ಹೇಳ್ತಾರೆ. ಅದಕ್ಕೂ ಮುಂಚೆ ಇಲ್ಲಿ ಭೂದೇವಿದು ಒಂದು ಇಂಟ್ರೊಡಕ್ಷನ್ನ ಕೊಡ್ತಾ ಈ ಒಂದು ಶ್ಲೋಕವನ್ನು ನನಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಭೂದೇವಿ ಯಾರು ಅಂದರೆ ಶ್ರೇಷ್ಠವಾದಂತಹ ಭಕ್ತೆ, ಜೊತೆಯಲ್ಲಿ ಭಗವಂತನ ಪತ್ನಿ. ಎಲ್ಲರಿಗಿಂತ ಎಷ್ಟೋ ಜನ ಭಕ್ತರಿದ್ದಾರೆ, ಅಸಂಖ್ಯಾತ ಭಕ್ತರಲ್ಲಿ ತುಂಬ ಶ್ರೇಷ್ಠರಾದವಳು. ಮತ್ತು ತುಂಬ ಮುಖ್ಯವಾಗಿ ಆ ಭಗವಂತ ಯಾರಿಗೆ ಹೆಚ್ಚಿನ ಸಂಘವನ್ನು ಕೊಟ್ಟಿದ್ದಾನೆ ಅಂದರೆ ಅದು ಭೂದೇವಿ. ಯಾವ ರೀತಿ ಇದನ್ನು ಅರ್ಥ ಮಾಡೋದು ಅಂದರೆ, ಉದಾಹರಣೆಗೆ ಕೃಷ್ಣ ವೃಂದಾವನದಲ್ಲಿದ್ದ. ಎಷ್ಟು ವರ್ಷ ಇದ್ದ? ಒಂದು 7-8 ವರ್ಷ ಇದ್ದ. 7-8 ವರ್ಷ ಕೃಷ್ಣ ವೃಂದಾವನದಲ್ಲಿದ್ದ. ಅಲ್ಲಿಂದ ಏನು ಮಾಡಿದ್ರು? ಮಥುರಾಗೋದು. ಮಥುರಾಗೆ ಹೋದಾಗ ಏನಾಯಿತು? ಅಲ್ಲಿ ಸ್ವಲ್ಪ ದಿವಸ ಇದ್ದ. ಮಥುರೆಯಿಂದ ಏನು ಮಾಡಿದ್ರು? ಹಸ್ತಿನಾಪುರಕ್ಕೆ ಹೋದ್ರು. ದ್ವಾರಕ ಹೋದರು. ದ್ವಾರಕೆಯಿಂದ ಏನು ಮಾಡಿದ್ರು? ಹಸ್ತಿನಾಪುರಕ್ಕೆ ಹೋದ್ರು. ಈ ಪ್ರಕಾರವಾಗಿ ಭಗವಂತ ಏನು ಮಾಡಿದ ಅಂದರೆ ಕುಂತನಪುರ, ಅಯೋಧ್ಯ, ವರುಣಲೋಕ, ಸುತಲಲೋಕ, ಮಹಾವಿಷ್ಣು ಲೋಕ, ಸ್ವರ್ಗಲೋಕ, ಹೀಗೆ ಎಲ್ಲ ಕಡೆ ಭಗವಂತ ಏನು ಮಾಡಿದ್ರು? ಎಲ್ಲ ಕಡೆ ಸಂಚಾರ ಮಾಡಿದ್ದಾರೆ. ವೃಂದಾವನದಲ್ಲಿದ್ದಾಗ ಸ್ವಲ್ಪ ವರ್ಷ, ಆದರೆ ಕೃಷ್ಣ ಅಲ್ಲಿಂದ ಬಿಟ್ಟು ಹೋದ್ರು. ಹೌದು, ಹಾಗೆ ಅವ್ರಿಗೆ ಸಪ್ರೇಷನ್. ಆಮೇಲೆ ಮಥುರಾಗೆ ಹೋದ್ರು, ಅವ್ರು ಹೋದ್ಮೇಲೆ ಅಲ್ಲಿರೋರಿಗೆ ಸಪ್ರೇಷನ್. ದ್ವಾರಕ ಹೋದ್ರು, ಅಲ್ಲಿಂದ ಮತ್ತೆ ಹಸ್ತಿನಾಪುರ ಹೋದ್ರು. ಅವರು ಎಲ್ಲ ಕಡೆ ಸ್ವಲ್ಪ ಹೊತ್ತು ಕೃಷ್ಣ ಇದ್ದ, ಎಲ್ಲ ಕಡೆ ಓಡಾಡ್ತಿದ್ದ. ಆದರೆ ಎಲ್ಲಿ ಓಡಾಡಿದ್ರು ಕೂಡ ಭಗವಂತನ ತನ್ನ ಸಂಪೂರ್ಣವಾದಂತಹ ಸಂಘವನ್ನ, ಸಾನ್ನಿಧ್ಯವನ್ನ ಯಾರಿಗೆ ಹೆಚ್ಚಿಗೆ ಕೊಟ್ಟಿದೆ ಅಂದರೆ ಭೂದೇವಿ. ಯಾಕೆ ಹೇಳಿ? ಎಲ್ಲೋದ್ರೂ ಭಗವಂತ, ಎಲ್ಲಿಗೆ ಹೋದ್ರೂ ಕೂಡ ಭಗವಂತ ಆ ಭೂಮಿ ಮೇಲೆ ಇರ್ಬೇಕು ತಾನೆ. ಹಾಗಾಗಿ ತುಂಬ ಆನಂದ ಪಟ್ಟವಳು ಯಾರು ಅಂದರೆ ಅದು ಭೂದೇವಿ. ಈ ಪ್ರಕಾರವಾಗಿ ಆ ಕೃಷ್ಣನ ಪಾವನ ಪಾದ ಯಾವಾಗ ಕೂಡ ಅವಳ ಮೇಲೇ ಇತ್ತಲ್ವಾ, ಅದೆಲ್ಲ ಸ್ಮರಣೆಯನ್ನು ಮಾಡ್ತಾ ಇಷ್ಟೆಲ್ಲ ಅಸೋಸಿಯೇಷನ್. ಕೆಲವು ವರ್ಷ ವೃಂದಾವನದಲ್ಲಿ ಇದ್ದರು, ಯಾವಾಗ ಅವ್ರನ್ನ ಬಿಟ್ಟು ಹೋಗ್ತಾರೆ ಆ ಗೋಪಿಯರು ಸಪ್ರೇಷನ್ ನಮ್ಗೆ ಗೊತ್ತಿದೆಯಲ್ವ, ಅವ್ರು ಎಷ್ಟು ವಿರಹರಾದರು. ಆ ವಿರಹ ಗೀತೆನೇ ನಾವು ನೋಡ್ತೇವೆ. ವಿರಹ ಗೀತೆ ಯಾವುದು? ಗೋಪಿಗೀತ. ಸೊ ಆ ವಿರಹ ಗೀತೆಯನ್ನು ನಾವು ಆ ರೀತಿಯಾದ ವಿರಹ ಗೀತೆ ನಾವೆಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಅಷ್ಟು ಸಪ್ರೇಷನ್ ಇರಬೇಕಂದ್ರೆ, ಹಸ್ತಿನಾಪುರದಲ್ಲಿ ಪಾಂಡವರಿಗೆ ಅಷ್ಟು ಸಪ್ರೇಷನ್ ಇರಬೇಕಂದ್ರೆ, ದ್ವಾರಕಾದಲ್ಲಿ 16,108 ರಾಣಿಯರ ಜೊತೆ ಕೃಷ್ಣ ಮತ್ತೆ ವಾಪಸ್ ಹೋದಾಗ ಅವ್ರಿಗೆ ಎಷ್ಟು ಸಪ್ರೇಷನ್ ಇತ್ತಲ್ಲ. ಅಷ್ಟೆಷ್ಟು ವರ್ಷ ಇದ್ದಕ್ಕೆ ಅವ್ರು ಅಷ್ಟೊಂದು ಸಪ್ರೇಷನ್ ಅಂದರೆ, ಇಡೀ ಜೀವನ ಪೂರ್ತ ಭಗವಂತ ನನ್ನ ಮೇಲೇನೆ ಅವನ ಪಾದಾರವಿಂದಗಳನ್ನು ಇಟ್ಟು ಭಗವಂತ ನನ್ನ ಜೊತೆ ಅಷ್ಟು ಸಂಘವನ್ನು ಕೊಟ್ಟಂತಹ ಭಗವಂತ ನನ್ನ ಜೊತೆ ಇಲ್ಲ ಅಂದರೆ ಅವ್ರು ಎಷ್ಟು ಸಪ್ರೇಷನ್ ಫೀಲ್ ಆಗಿರ್ಬೋದು. ಆವಾಗ ಅವ್ರು ಹೇಳ್ತಿದ್ದಾರೆ ಈ ಒಂದು ಶ್ಲೋಕವನ್ನು. ಅವಾಗ ಹೇಳ್ತಿದ್ದಾರೆ, ಕಾವಾಸಹೇತ ವಿರಹಂ ಪುರುಷೋತ್ತಮಸ್ಯ ಪ್ರೇಮಾವಲೋಕರುಚಿರಸ್ಮಿತ ವಲ್ಗು ಜಲ್ಪೈ ಸ್ಥೈರ್ಯಂ ಸಮಾನ ಮಹರನ್ ಮದಮಾನಿನೀನಾಂ ರೋಮೋತ್ಸವೋ ಮಮ ಯದಂಗ್ರಿ ವಿಟಂಕಿತಾಯ. ಆವಾಗ ಇವರು ಮಾತನ್ನು ಹೇಳ್ತಾ ಇದ್ದಾರೆ, ಆ ದೇವೋತ್ತಮ ಪರಮ ಪುರುಷನ ವಿರಹದ ನೋವನ್ನು ಯಾರು ತಾನೇ ತಾಳಬಲ್ಲರು? ಆತ ತನ್ನ ಮಧುರ ಪ್ರೇಮದ ಮಂದಹಾಸದಿಂದ ಉಲ್ಲಾಸಪೂರ್ಣ ಕುಡಿನೋಟದಿಂದ
ಮತ್ತು ಹೃದಯಕ್ಕೆ ತಾಕುವ ನಿವೇದನೆಗಳಿಂದ ಸತ್ಯಭಾಮೆಯರಂತಹ ಪ್ರಿಯತಮೆಯರ ಗಾಂಭೀರ್ಯವನ್ನು ತೀವ್ರ ಕ್ರೋಧವನ್ನು ಗೆಲ್ಲಬಲ್ಲವನಾಗಿದ್ದನು. ತನ್ನ ಮೇಲೆ ಆತ ನಡೆದಾಡಿದಾಗ ಆತನ ಪಾದ ಕಮಲಗಳ ಧೂಳಿನಲ್ಲಿ ಮುಳುಗಿ ನಾನು ಪುನೀತಳಾದ. ನನ್ನ ಮೇಲೆ ಸಮೃದ್ಧವಾದ ಬೆಳೆದಿದ್ದ ಹುಲ್ಲು ಆ ಸಂತೋಷದಿಂದ ನಾನು ರೋಮಾಂಚಿತಳಾಗಿದ್ದೇನೋ ಎನ್ನುವಂತೆ ಕಾಣುತ್ತಿತ್ತು. ಇದು ಈ ಒಂದು ಶ್ಲೋಕವನ್ನು ಹೇಳ್ತಾ ಭೂದೇವಿ ಆ ಕೃಷ್ಣನ ನಡುವಿನ ಅಗಲಿಕೆಯನ್ನು ಅವರಿಗೆ ಫೀಲ್ ಆಗ್ತಾರೆ. ಅದರಲ್ಲೂ ಕೂಡ ತುಂಬ ಮುಖ್ಯವಾಗಿ ಹೇಳ್ತಾ ಇದ್ದಾರೆ, ಇಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಯಾವ ಲಕ್ಷ್ಮಿ ಸರ್ವಸ್ವವನ್ನು ಆ ಕನಕವನವನ್ನು ಕೂಡ ಬಿಟ್ಟು ಭಗವಂತನ ಪಾದವನ್ನು ಆಶ್ರಯಿಸುತ್ತೋ, ಯಾವ ದೇವತೆಗಳು ಎಲ್ಲರೂ ಕೂಡ ಅನಾದಿ ಕಾಲದಿಂದ ಆ ಭಗವಂತನ ಪಾದವನ್ನೇ ನೋಡಬೇಕು ಅಂತ ಆಶ್ರಯಿಸಿದ್ರೋ, ಆ ಭಗವಂತನ ಪಾದದಲ್ಲಿ ಧ್ವಜ, ವಜ್ರಾಯುಧ, ಅಂಕುಶ, ಕಮಲ, ಶಂಖ, ಚಕ್ರಗದ ಮುಂತಾದ ಎಲ್ಲ ಚಿಹ್ನೆಗಳಿರುವಂಥ ಅವನ ಪಾವನ ಪಾದಗಳನ್ನು ನೋಡಲು ಎಲ್ಲ ದೇವತೆಗಳು ವರ್ಷಗಟ್ಟಲೆ ಕಾಯ್ತಾ ಇದ್ರೋ, ಆ ಪಾವನ ಪಾದಗಳು ವೃಂದಾವನದಲ್ಲಿ ಸದಾ ನನ್ನನ್ನು ಸ್ಪರ್ಶನೆ ಮಾಡ್ತಾ ಇತ್ತು. ಭೂದೇವಿ ಹೇಳ್ತಾ ಇದ್ದಾರೆ, ನಾನಿಷ್ಟು ಅದೃಷ್ಟವಂತೆ, ನಾನಿಷ್ಟು ಭಾಗ್ಯವಂತೆ. ಅದರಲ್ಲೂ ಕೂಡ ತುಂಬ ಮುಖ್ಯವಾಗಿ ಎಲ್ಲ ಪವಿತ್ರ ಕ್ಷೇತ್ರಗಳಲ್ಲೂ ಕೂಡ ತುಂಬ ಉತ್ತಮವಾದಂತಹ ಪವಿತ್ರ ಕ್ಷೇತ್ರ ಯಾವುದಂದ್ರೆ ವೃಂದಾವನ. ಆ ವೃಂದಾವನವನ್ನು ಭಗವಂತ ಖುದ್ದಾಗಿ ಗೋಲೋಕದಿಂದ ತಗೊಂಡು ಬಂದು ಎಲ್ಲಿಟ್ಟಿದ್ದಾನೆ? ನನ್ನ ಮೇಲೆ ಇಟ್ಟಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಆ ವೃಂದಾವನ ಇಟ್ಟದ್ದು ಮಾತ್ರ ಅಲ್ಲ, ಇಟ್ಟ ನಂತರ ಭಗವಂತ ಆ ವೃಂದಾವನದಲ್ಲಿ ಇಷ್ಟೊತ್ತವರೆಗೆ ಹೇಳಿದ್ದಾನೆ ಅವನ ಪಾದ, ಅವನ ಚರಣ ಎಷ್ಟು ಪವಿತ್ರವಾದದ್ದು ಅಂತ, ಎಷ್ಟು ಅಮೂಲ್ಯವಾದದ್ದು ಅಂತ. ಅಂತಹ ಪಾದದಲ್ಲಿ ಇಡೀ ವೃಂದಾವನದಲ್ಲಿ ಭಗವಂತ ಏನು ಮಾಡಿದ್ದಾನೆ ಅಂದರೆ, ಚಪ್ಪಲಿಯನ್ನು ಹಾಕ್ಕೊಳ್ಳದೆ ಕೇವಲ ವೃಂದಾವನದಲ್ಲಿ ಮಾತ್ರ ಇಡೀ ಪಾದವನ್ನು ಬರಿಗಾಲಲ್ಲಿ ಇಡೀ ವೃಂದಾವನವನ್ನು ಏನು ಮಾಡಿದ್ದಾನೆ ಅಂದರೆ ಸಂಪದ್ಭರಿತವನ್ನಾಗಿ ಮಾಡಿದ. ವೃಂದಾವನದ ಸಂಪತ್ತು ಏನು ಗೊತ್ತಾ? ಆ ಕೃಷ್ಣನ ಪಾದಗಳು, ಪುಟ್ಟ ಪುಟ್ಟ ಪಾದಗಳು. ಆ ವೃಂದಾವನದ ಸಂಪತ್ತೇನೆಂದರೆ ಅದೊಂದೇ ಮುಖ್ಯವಾದ. ಆ ವೃಂದಾವನದ ಸಂಪತ್ತನ್ನು ನೋಡ್ಬೇಕು, ಅವನ ಪಾದಗಳನ್ನು ನೋಡ್ಬೇಕಂತಾನೆ ಅಕ್ರೂರ ಓಡೋಡಿ 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 ಬಂದು ಆ ವೃಂದಾವನದ ಆ ಭಗವಂತನ ಪಾದಗಳು ಸ್ಪರ್ಶ ನನಗಾಗಲಿ ಅಂತ ಎಲ್ಲ ದೇವತೆಗಳು ಅಲ್ಲಿ ಹುಲ್ಲಾಗಿ ಕಡ್ಡಿಯಾಗಿ ಉದ್ದವ ಹೇಳ್ತಾರಲ್ಲ, ಆ ವೃಂದಾವನದಲ್ಲಿ ಒಂದು ಹುಲ್ಲು, ಒಂದು ಧೂಳು, ಒಂದು ಕಣನೋ ಏನಾದರೂ ಪರವಾಗಿಲ್ಲ, ಆ ಪುಟ್ಟ ಪಾದ ನನ್ನ ಸ್ಪರ್ಶ ಆಗಬೇಕು ಅಂತ. ಅಂಥ ವೃಂದಾವನದಲ್ಲಿ ವೃಂದಾವನನ್ನೇ ತಂದಿಟ್ಟ, ಜೊತೆಲಿ ತನ್ನ ಪಾದವನ್ನೂ ಇಟ್ಟ. ಒಮ್ಮೆನ, 2 ಸರಿನ, 3 ಸರಿನ ಭಗವಂತ ಎಷ್ಟು ಲೀಲೆಗಳನ್ನು ಮಾಡೋರು ಹೇಳ್ತಾ ಇದ್ದಾರೆ. ಒಂದೊಂದು ಲೀಲೆ ಅಲ್ಲ, ಒಂದೊಂದು ಮಧುರವಾದಂತಹ ಲೀಲೆಗಳು. ಆ ಒಂದು ಏನಂತಾರೆ, ಒಲ್ಗು ವಾಕ್ಯ ಮಾತಾಡ್ತಾ ಲೀಲೆಗಳನ್ನು ಮಾಡ್ತಾನೆ, ಸರಿನಾ, ಆಟ ಆಡ್ತಾ ಲೀಲೆಗಳನ್ನು ಮಾಡ್ತಾನೆ. ಎಷ್ಟೆಲ್ಲ ಲೀಲೆಗಳನ್ನು ಮಾಡಿ ಇಡೀ ವೃಂದಾವನವನ್ನು ವೈಭವೋಪೇತವನ್ನಾಗಿ ಮಾಡಿ ಕೃಷ್ಣ ಈಗ ಕಣ್ಮರೆಯಾದಲ್ಲ ನೀನು. ಆ ನೋವು ನಾನು ಹೆಂಗೆ ಸಹಿಸ್ಕೊಂಡೆ. ಎಷ್ಟು ರಾಧಾರಾಣಿ ಜೊತೆ ಎಷ್ಟು ಲೀಲೆಗಳು, ಬೃಂದಾವನದಲ್ಲಿ ಎಷ್ಟು ಲೀಲೆಗಳು, ರಾಧಾ ಕುಂಡದಲ್ಲಿ ಎಷ್ಟು, ಗೋವರ್ಧನಗಿರಿಯಲ್ಲಿ ಎಷ್ಟು ಲೀಲೆಗಳು. ಅಷ್ಟೆಲ್ಲ ಯಾಕೆ? ಬೆಳಗ್ಗೆ ಎದ್ರೆ ಕೃಷ್ಣ ಹೇಗೆ ಬರ್ತಾನೆ, ಭೂದೇವಿ ಕಾದು ನೋಡ್ತಿರ್ತಾಳೆ, ಹೆಂಗೆ ಬರ್ತಾನೆ ಕೃಷ್ಣ, ಯಾವ ರೀತಿ ಲೀಲೆಗಳನ್ನು ಮಾಡ್ತಾನೆ, ಯಾವ ರೀತಿ ಆನಂದವನ್ನು ಕೊಡ್ತಾನೆ ಅಂದರೆ ದಾಸರು ಒಂದು ಮಾತಲ್ಲಿ ಹೇಳ್ತಾರೆ, ಹೇಗೆ ಕೃಷ್ಣ ಬರ್ತಾನೆ. ಹರ ಹೀರ ವೈಜಯಂತಿ, ಹಾರ ಹೀರ ವೈಜಯಂತಿ, ತೋರ ಮುತ್ತಿನ ಹಾರ ಧರಿಸಿ. ಕೃಷ್ಣ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರ ಅಮ್ಮ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರಲ್ಲ, ಮದುವೆಗೆ ಹೋಗ್ಬೇಕು ಅಂತ ಸ್ಕೂಲ್ಗೆ ಹೋಗ್ಬೇಕಲ್ಲ, ಅಲ್ಲ ಕೃಷ್ಣ ವೃಂದಾವನಕ್ಕೆ ಹೋಗಿ ಅಲಂಕಾರ, ಹಾರ ಹೀರ ವೈಜಯಂತಿ, ಹೂವಿನ ಮಾಲೆಗಳೊಂದಿಗೆ ಎಷ್ಟು ಮಾಲೆಗಳನ್ನು ಹಾಕಿ ಕೃಷ್ಣ ಯಾರ ಜೊತೆ ಬರ್ತಾನೆ ಗೊತ್ತಾ? ಗೋವುಗಳ ಜೊತೆ, ಗೋಪಿಯರ ಜೊತೆ, ಗೋಪಾಲಕರ ಜೊತೆ ಎಷ್ಟು ಅದ್ಭುತವಾಗಿ ಬರ್ತಾನೆ ಅಂದರೆ ಅದು ನೋಡಕ್ಕೆ ಹೇಗಿರ್ತಂದ್ರೆ, ಹಾರ ಹೀರ ವೈಜಯಂತಿ, ತೋರ ಮುತ್ತಿನ ಹಾರ ಧರಿಸಿ, ತೇರನೇರಿ ಬೀದಿಯಲ್ಲಿ ಬರುವಾಗ. ಹೆಂಗ್ ಬರ್ತದೆ ಅಂದ್ರೆ ಒಳ್ಳೆ ರಥವನ್ನ ಎತ್ಬಿಟ್ಟು ಆ ಗೋವುಗಳ ಜೊತೆ ನಮ್ಮ ಜಗನ್ನಾಥ ಬರ್ತಾನೆ. ಆಮೇಲೆ ಅದನ್ನ ನಾನು ಹೇಳ್ತೀನಿ ಹೆಂಗ ಬರ್ತಾನೆ. ತೇರನೇರಿ ಬೀದಿಯಲ್ಲಿ ಬರುವಾಗ ಅಂತ ಕಸ್ತೂರಿ ರಂಗ ಇವತ್ತಿಲ್ಲ. ಆ ರಂಗ ಈಗ ನನ್ನ ಕಣ್ಮುಂದೆ ಕಾಣಿಸ್ತಾ ಇಲ್ಲ. ಆ ಯಾತನೆಯನ್ನು ಭೂದೇವಿ ಕಸ್ತೂರಿ ರಂಗನ ನೋಡದ ಕಣ್ಗಳಿಯಾತಕೋ ಕಾವೇರಿ ರಂಗನ ನೋಡದ, ಜಗಂಗಳೊಳಗೆ ಮಂಗಳ ಮೂರ್ತಿ, ಅವನೊಬ್ಬನೇ ಮಂಗಳ ಮೂರ್ತಿ,
ಅವನೊಬ್ಬನೇ ಮಂಗಳ, ಅವನ ನೋಡಿದ್ರೆ ಮಂಗಳ. ನಮ್ಮ ಮುಖ ನೋಡಿದ್ರೆ ಯಾರ್ಯಾರು ಏನಾಯ್ತು ಫಸ್ಟ್ ಹೇಳ್ತಾ ಯಾರ ಮುಖ ನೋಡಿದೆ ನಮ್ಮ ಬೆಳಿಗ್ಗೆ ಎದ್ದು, ಹೌದಲ್ಲ? ಅಂಥ ಜಗತ್ತುಗಳೊಳಗೆ ಮಂಗಳ ಮೂರ್ತಿ ಅವನ ಪುಟ್ಟ ಪಾದಗಳನ್ನು, ಯಾವ ಪಾದಗಳಿಗಾಗಿ ಎಷ್ಟು ಕಾಯ್ತು ಆ ಪಾದಗಳನ್ನು ನನ್ನ ಮೇಲಿಟ್ಟಂತ ಕೃಷ್ಣ ಈಗಿಲ್ಲ. ಅದು ಸಪರೇಷನ್, ಅದು ಪ್ರೀತಿ. ಇದನ್ನ ನಾನು ನೆನೆಸ್ಕೊಂಡು ಭೂದೇವಿ ಹೇಳ್ತಾ ಇದ್ದೆ, ನಾನು ಸಹಿಸ್ಕೊಳಕ್ಕಾಗ್ತದೆ. ಯಾರಿಗೆ ಸಹಿಸ್ಕೊಳಕ್ಕಾಗಲಿಲ್ಲ? ಆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಭಗವಂತ ಪುರುಷೋತ್ತಮಸ್ಯ, ಅಂಥ ಪುರುಷೋತ್ತಮ ಅವನು ಇವಾಗ ನಾನು ಕಣ್ಮುಂದೆ ಇಲ್ಲಂದ್ರೆ ಇದನ್ನು ಯಾರು ತಾನೇ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ? ಈಗ ಇಲ್ಲಿಂದ ಚೈತನ್ಯ ಮಹಾಪ್ರಭು ನಮಗೆ ಪಾಠವನ್ನು ಹೇಳ್ತಾರೆ. ಈಗ ತುಂಬ ಮುಖ್ಯವಾದಂಥ ವಿಚಾರ, ಓಕೆನಾ? ಅವ್ರು ಹೇಳ್ತಾ ಇದ್ದಾರೆ ಅದು ಹೇಗಿತ್ತು ಅಂದರೆ ಅವ್ರ ಒಂದು ಎಕ್ಸ್ಪ್ರೆಷನ್ ನೋಡಿ ಯಾವ ರೀತಿ ಇತ್ತು ಅಂದರೆ, ಆ ಕೃಷ್ಣ ನನ್ನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ನಮಗೆಲ್ಲ ತುಂಬ ಆನಂದವಾದಾಗ, ತುಂಬ ಖುಷಿಯಾದಾಗ, ನಮ್ಗೇನಾಯ್ತು ರೋಮಾಂಚನವಾದಾಗ ಏನಂತ ಮೈಯಲ್ಲಿರುವಂಥ ಕೂದಲೇನಾಗುತ್ತೆ ನಿಮ್ರುತ್ತೆ, ಹೌದಲ್ಲ? ಆ ಭೂದೇವಿ ಹೇಳ್ತಾ ಇದ್ದಾಳೆ ಹೆಂಗೆ ಅಂದರೆ ಅಲ್ಲಿ ಬೆಳೆದಿರುವಂತಹ ಪೊದೆಗಳು, ಹುಲ್ಲಿದೆಯಲ್ಲ ಆ ಹುಲ್ಲೆಲ್ಲ ಬೆಳೆದಿದೆಯಲ್ಲ, ಆ ಗಿಡಗಳೆಲ್ಲ ಬೆಳೆದಿದೆಯಲ್ಲ, ಚಿಕ್ಕ ಚಿಕ್ಕ ಗಿಡಗಳು, ಹುಲ್ಲುಗಳು, ಮರಗಳು, ಇದೆಲ್ಲ ಏನು ಅಂದರೆ ರೋಮಾಂಚನದಿಂದ ಕೃಷ್ಣ ನಡ್ಕೊಂಡು ಹೋಗ್ತಾ ಇದ್ರೆ ನನಗಾದ ರೋಮಾಂಚನದಿಂದ ಇದೆಲ್ಲ ಎದ್ದು ನಿಂತಿದೆ. ಆ ಭಗವಂತನ ಪಾದಗಳು ಏನು ಗೊತ್ತಾ? ಒಂದು ಹೆಣ್ಣಿಗೆ, ಪತಿವ್ರತೆಯಾದಂಥ ಹೆಣ್ಣಿಗೆ ಸಿಂಧೂರ ಎಷ್ಟು ಮುಖ್ಯನೋ ಆ ಭಗವಂತನ ಪಾದ ನಮ್ಗೆ ಅಷ್ಟು ಮುಖ್ಯ. ಅವನು ನಡ್ಕೊಂಡು ಹೋಗ್ತಾ ಇದ್ರೆ ನೀವು ನೋಡಿರ್ಬೋದು ಲಿಟ್ಲ್ ಕೃಷ್ಣ ನೋಡಿ, ಆ ಕೃಷ್ಣ ನಡ್ಕೊಂಡು ಹೋಗ್ತಾ ಇದ್ರೆ ಮಲಗಿರುವಂಥ ಮರಗಳೆಲ್ಲ ಹಾಗೆ ಎದ್ದು ನಿಂತ್ಕೊಳ್ಳುತ್ತೆ. ಇನ್ನು ಹೂವಾನೇ ಬಿಟ್ಟಿಲ್ಲ, ಹೂವು ಹಾಗೆ ಚಿಗುರುತ್ತೆ, ಹೂವು ಮೊಗ್ಗಾದಂಥ ಹೂವು ಚಿಗುರುತ್ತೆ. ಹರಿಯುವಂತಹ ನದಿ ಇನ್ನು ಹಾಡನ್ನು ಹಾಡ್ತಾ ಹಾಡ್ತಾ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಮಲಗಿರುವಂತಹ ಹಕ್ಕಿಗಳು ಹಾಗೆ ಹಾಡನ್ನು ಹಾಡೋಕ್ಕೆ ಶುರು ಮಾಡ್ತವೆ. ಕೃಷ್ಣ ನಡ್ಕೊಂಡು ಬರ್ತಾ ಇದ್ರೆ ಎಷ್ಟೆಲ್ಲ ಅದ್ಭುತವಾದಂಥ ರೋಮಾಂಚನವಾದಂತಹ ಒಂದು ವೃಂದಾವನ ಚಿಕ್ಕದಾಗಿ ಅದನ್ನು ಲಿಟ್ಲ್ ಕೃಷ್ಣ ನೋಡೋದು ಗೊತ್ತಾಗುತ್ತಲ್ಲ, ಅದೆಲ್ಲವನ್ನು ಕೂಡ ಸ್ಮರಣೆ ಮಾಡ್ತಾ ಇರೋದು. ಇದು ಶುದ್ಧವಾದಂತಹ ಭಕ್ತರ ಲಕ್ಷಣ. ಕೃಷ್ಣನನ್ನ ಆ ರೀತಿಯಾದಂತಹ ವಿರಹದಲ್ಲಿ ಏನು ಮಾಡಬೇಕಂದ್ರೆ ಅವನ ಚರಣವನ್ನು ಸ್ಮರಣೆಯನ್ನು ಮಾಡಬೇಕಂತೆ. ಅದು ನಿಜವಾದ ಸಂಪತ್ತು. ಈಗ ತಾನೇ ನಾವೆಲ್ಲ ಪಾನಿಹಾಟಿ ಉತ್ಸವದಲ್ಲಿ ಇದೇ ಪ್ರಕಾರವಾಗಿ ಒಂದು ವೇದನೆಯನ್ನು, ಇದೇ ಪ್ರಕಾರವಾಗಿ ಒಂದು ಸಪರೇಷನನ್ನು ಕಂಡಂಥ ಒಬ್ಬ ಶ್ರೇಷ್ಠ ಭಕ್ತನ ಯಾರು ಅಂತ ಹೇಳ್ತಾರೆ? ಕೃಷ್ಣನ ಅಗಲಿಕೆಯನ್ನು. ಯಾರೇಳಿ? ಶ್ರೀಮಾನ್ ರಘುನಾಥ್ ದಾಸ್ ಗೋಸ್ವಾಮಿ ಕಿ. ಅವ್ರು ಅದೇ ತಾನೇ ಮಾಡಿದ್ದು. ಅವ್ರೇನು ಮಾಡ್ತಾ ಇದ್ರು? ಕೃಷ್ಣನನ್ನು ನೋಡಬೇಕು. ಮಹಾಪ್ರಭು ಯಾರು? ಕೃಷ್ಣ. ಅವರನ್ನು ನೋಡಬೇಕು, ಅವರನ್ನು ನೋಡಬೇಕು. ಎಂಥ ಸಂಪತ್ತು! ರಘುನಾಥ್ ದಾಸ್ ಗೋಸ್ವಾಮಿಯಲ್ಲಿ ಎಷ್ಟು ಸಂಪತ್ತಿತ್ತು. ಅವರಪ್ಪ ಹೇಳ್ತಾರಲ್ವ, ಇಂದ್ರ ಸಮ ಐಶ್ವರ್ಯ ಸ್ತ್ರೀ ಅಪ್ಸರ ಸಮ ಈ ಸಭಾ ಬಂದಿತ್ತು ನಾರಿ ಲೇಖಯ ರಾಮನ. ಅವ್ರ ಮನೆ ಇಂದ್ರನಷ್ಟು ಐಶ್ವರ್ಯದಿಂದ ಇತ್ತು. ಅಪ್ಸರೆಯಂತಹ ಹೆಂಡತಿ ಇತ್ತು, ಇಷ್ಟೆಲ್ಲ ಇತ್ತು. ಆದರೆ ಅವನ ಮನಸ್ಸಲ್ಲಿತ್ತು ಕೃಷ್ಣನ ಪಾದದಲ್ಲಿತ್ತು. ಅದು ಸಪರೇಷನ್, ಅದು ಭಕ್ತಿ. ನಿತ್ಯಾನಂದ ಪ್ರಭುಗಳು ಹೇಳ್ತಾರೆ, ಇಷ್ಟು ಐಶ್ವರ್ಯ, ಇಷ್ಟು ಸಂಪತ್ತು, ಇಷ್ಟೆಲ್ಲ ಇದೆ, ಇದೆಲ್ಲ ಬಿಟ್ಟು ನಿನಗೆ ಯಾಕೆ ಚೈತನ್ಯ ಮಹಾಪ್ರಭುಗಳು ಬೇಕು? ಅವರ ಚರಣ ಯಾಕೆ ಬೇಕು? ನೀನು ಯಾರು ಗೊತ್ತು ಎಷ್ಟು ಶ್ರೇಷ್ಠ ಅಂತ ಅವ್ರು ಹೇಳ್ತಾರೆ. ನಾನು ಶ್ರೇಷ್ಠ ಅಲ್ಲ, ನಾನು ಯಾರು? ಅಧಮ ಪಮರಾ ಹೋಯಿ ಹೀನ ಜೀವದಾನ ಮೊರಾ ಇಚ್ಛಾ ಹೋಯಿ ಪಯ್ಯ ಚೈತನ್ಯ ಚರಾಣ. ಸಂಪತ್ತೈತೆ, ಸುಂದರವಾದಂಥ ಸ್ತ್ರೀ ಇದ್ದಾರೆ, ಇವರೆಲ್ಲರೂ ಇದ್ದಾರೆ. ಇವರೆಲ್ಲ ಇದ್ಕೊಂಡು ನಾನೊಬ್ಬ ಅಧಮ, ನಾನೊಬ್ಬ ದುಃಖಿ, ನಾನೊಬ್ಬ ಪಾಪಿ. ನನಗೇನು ಬೇಕು ಅಂದರೆ ಆ ಚೈತನ್ಯ ಚರಣ ಬೇಕು. ಯಾಕೆ ಆ ಚರಣನೆ ಬೇಕು ಅಂದರೆ ಅವ್ರು ಹೇಳ್ತಾರೆ, ಕೃಷ್ಣ ಪಾದ ಪದ್ಮಗಂಧ ಹೇ ಜನಬಾಯ್ ಬ್ರಹ್ಮಲೋಕಾದಿ ಸುಖ ತರೇ ನಹಿ ಬಾಯ್. ಆ ಕೃಷ್ಣ ಪಾದ ಕಮಲದ ಇದೆಯಲ್ಲ, ಆ ಒಂದು ಸುಖದ ಮುಂದೆ ಬ್ರಹ್ಮ ಲೋಕಗಳನ್ನು ಸುರಿಸಿದ್ರು ಕೂಡ ಅದು ಏತಕ್ಕೂ ಇಲ್ಲ. ಹಿಡಿದ್ರೆ ಭಗವಂತನ ಪಾದವನ್ನೇ ಹಿಡಿಬೇಕು. ಆ ಒಂದು ವಿಚಾರವನ್ನು ಭೂದೇವಿ ಎಷ್ಟು ನಮಗೆ ಜಸ್ಟ್ ಅದು ನೋಡಿಲ್ಲ, ಅದರ ಸ್ಪರ್ಶ ನಮ್ಗೆ ಆಗಿಲ್ಲ. ನಮಗೆ ಇಷ್ಟು ಫೀಲ್ ರಘುನಾಥ ದಾಸ್ ಗೋಸ್ವಾಮಿಗೆ ಆಗಿರ್ಬೇಕಂದ್ರೆ ಆ ಸ್ಪರ್ಶನೇ ತನ್ನ ಜೀವವಾಗಿ, ತನ್ನ ಉಸಿರಾಗಿ ಭೂದೇವಿ ಇಟ್ಕೊಂಡಿದ್ಲಲ್ಲ, ಅವಳಿಗೆ ಎಷ್ಟು ವೇದನೆ ಇರಬಾರ್ದು. ಇದು ಒಬ್ಬ ಭಕ್ತರಲ್ಲಿ ಇರಬೇಕಾದಂಥ ಒಂದು ಲಕ್ಷಣ. ಆ ಭಗವಂತನಲ್ಲಿ ಆ ಒಂದು ವಿರಹದ ವೇದನೆ. ಚೈತನ್ಯ ಮಹಾಪ್ರಭುಗಳು ಬಂದಿದ್ದು ಅದಕ್ಕೆ ಅಲ್ವಾ?
ಅದು ತೋರಿಸೋಕೆ ತಾನೆ ಚೈತನ್ಯ ಮಹಾಪ್ರಭು ಬಂದಿದ್ದು. ರಾಧಾರಾಣಿಯಲ್ಲಿ ಗೋಪಿಯರಲ್ಲಿ ಇರುವಂತಹ ಒಂದು ವಿರಹ ಇದೆಯಲ್ಲ, ಆ ವಿರಹದಲ್ಲಿ ಏನಾಗ್ತಂದ್ರೆ ಆ ವೇದನೆ ಇದೆಯಲ್ಲ, ಅದನ್ನು ತೋರಿಸೋದಕ್ಕೆ ಚೈತನ್ಯ ಮಹಾಪ್ರಭು. ನಮ್ಗೆ ಯಾವಾಗ ಬರುತ್ತೆ ಈ ಒಂದು ವಿರಹ? ಯಾವತ್ತರ ನಾವು ಫೀಲ್ ಆಗಿದ್ವು ಈ ವಿರಹವನ್ನು? ನಾವು ಯಾರಾದ್ರೂ ತುಂಬ ಇಷ್ಟಪಟ್ಟವ್ರು ಏನಾಗುತ್ತೆ ನಮ್ಮ ಜೊತೆ ಇದ್ದಾಗ ಚೆನ್ನಾಗಿ, ಆವಾಗ ನಮ್ಮ ಇಷ್ಟಪಟ್ಟವ್ರು ನಮ್ಮನ್ನು ಬಿಟ್ಟು ಹೋಗ್ತಾರಲ್ಲ, ಆವಾಗ ನಮಗೇನಾಗುತ್ತೆ, ನಮಗೆ ಆ ಒಂದು ವೇದನೆ ಬರುತ್ತೆ. ನಮ್ಮಲ್ಲಿ ನಾವು ಇಷ್ಟಪಟ್ಟಿಲ್ಲ ಅಂದರೆ ಏನಾಗುತ್ತೆ, ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಅಷ್ಟೇ. ನಮ್ಗೆ ಇಷ್ಟ ಇಲ್ವಾ, ಕಣ್ಮುಂದೆ ಇದ್ದಾಗ ನೋಡ್ತೀವಿ, ಕಣ್ಮುಂದೆ ದೂರದಾಗ ಮರ್ತು ಹೋಗ್ತೀವಿ. ಆದರೆ ಚೈತನ್ಯ ಮಹಾಪ್ರಭುಗಳು ಆ ಕೃಷ್ಣನ ವಿರಹ ಹೇಗಿತ್ತು ಅಂದರೆ, ಶಿಷ್ಟಾಷ್ಟಕದಲ್ಲಿ ಆ ಭಗವಂತನ ವಿರಹವನ್ನು ಕುರಿತು ಒಂದು ಶ್ಲೋಕವನ್ನು ಹೇಳ್ತಾರೆ. ಯಾವ್ದಾದ್ರು ನೆನಪಿದ್ಯಾ? ಭಗವಂತ ನಯನಂ ಗಲದಶ್ರುಧಾರಯ, ಆಮೇಲೆ ಗೋವಿಂದ ವಿರಹಣೆ, ಅದು ಫಸ್ಟ್ ಲೈನ್ ಇದೆ. ಶೂನ್ಯಾಯಿತಂ ಜಗತ್, ಅದು ಮೂರನೇ ಲೈನ್. ಸೆಕೆಂಡ್ ಲೈನ್ ಫಸ್ಟ್ ಲೈನ್ ಬಂದು, ನೀನು ಲಾಸ್ಟ್ ಲೈನ್ ಹೇಳಿದ್ರೆ ನೀನು ಮೂರನೇ ಲೈನ್ ಹೇಳಿದೆ. ಫಸ್ಟ್ ಲೈನ್ ಯಾವುದು? ಯುಗಾಯಿತಂ ನಿಮೇಷೇಣ, ಎಲ್ಲರೂ ಹೊಡ್ಕೊಳ್ಳಿ. ಯುಗಾಯಿತಂ ನಿಮೇಷೇಣ ಚಕ್ಷುಷಾ ಪ್ರಾವೃಷಾಯಿತಂ ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೇಣ ಮೇ. ಆ ಗೋವಿಂದನ ವಿರಹ ಹೇಗಿರುತ್ತೆ ಅಂದರೆ ನೋಡಿ, ಭೂದೇವಿ ವಿರಹ, ಗೋಪಿಯರ ವಿರಹ ಮಹಾಪ್ರಭು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಹೇಗಿರುತ್ತೆ ಅಂದರೆ ಒಂದೊಂದು ಕ್ಷಣ ಒಂದೊಂದು ಯುಗದಂತೆ. ಅವರ ಕಣ್ಣಿಂದ ನೀರು ಹೇಗೆ ಬರ್ತಾ ಇದ್ರೆ, ಆ ಮಳೆ ಧಾರಾಕಾರದ ಮಳೆ ಬಂದರೆ ಮಹಾಪ್ರಭುದು ಕಣ್ಣಲ್ಲಿ ಅವನ ವಿರಹದಲ್ಲಿ ಮಳೆ ಹಾಗೆ ಸುರಿತಾ ಇರುತ್ತಂತೆ. ಯಾಕೆಂದ್ರೆ ನೀನಿಲ್ಲದಂತಹ ಈ ಒಂದು ಜಗತ್ತೇನಳು ಶೂನ್ಯ, ನೀನಿಲ್ಲದ ಜಗತ್ತು ಶೂನ್ಯ. ಇದು ಭಗವಂತನ ಮೇಲೆ ಇರುವಂತಹ ಒಂದು ವಿರಹ. ನಮಗೂ ಕೂಡ ನಿಜವಾಗ್ಲೂ ಒಂದು ವಿರಹ ಇದೆ, ಖಂಡಿತವಾಗ್ಲೂ ಇದೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಆವಾಗ ನಮ್ಮಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಕೆಲವರಿಗೆ ಅದು ಗಾಢವಾಗಿ ಕೂತಿರುತ್ತೆ. ಏನಂದ್ರೆ ಆ ವಿರಹ ಏನಂದ್ರೆ ಆ ಗೋವಿಂದನ ಮೇಲೆ, ಆ ಮದನ ಮೋಹನ ಮೇಲೆ ಇರಲ್ಲ, ಆದ್ರೆ ಆ ವಿರಹ ಆ ಮೊಬೈಲ್ ಮೇಲೆ ಇರುತ್ತೆ. ಅಬ್ಸರ್ವ್ ಮಾಡಿ ನೋಡಿ. ನಿಮ್ಮಲ್ಲಿ ಒಂದು ದಿವಸ ಮೊಬೈಲ್ ಇಲ್ಲ ಅಂದ್ರೆ ಅಬ್ಸರ್ವ್ ಮಾಡಿ ನೋಡಿ, ಆ ಒಂದು ದಿನ ನಿಮಗೊಂದು ವರ್ಷ ಥರ ಫೀಲ್ ಆಗ್ತಾ ಇರುತ್ತೆ. ದಿನವರೆಗೂ ಬೇಡ, ಈಗ ಜಸ್ಟ್ ಒಂದು 5 ನಿಮಿಷಕ್ಕೆ ಸುಮ್ಮನೆ ತೆಗೆದುಕೊಂಡ್ರೆ ಹಿಂಗೆ ನೋಡೋದು, ಹಿಂಗೆ ನೋಡೋದು. ಅವನನ್ನು ನೋಡಿದೆ ಅಂದ್ರೆ ಹೇಗಿರೋದು? ಹೌದಲ್ವಾ? ವಿರಹ ಇದೆಯಲ್ವಾ? ಇಲ್ಲಿ ಬಂದಿರೋರು ಎಲ್ಲರೂ ಮೊಬೈಲ್ ತಂದಿದ್ದೀರಿ ಅಲ್ವಾ? ಯಾರಾದ್ರೂ ಮೊಬೈಲ್ ಬಿಟ್ಟು ಬಂದಿದ್ದೀರಾ? ಪ್ರಭು ಒಬ್ಬರು ಬಿಟ್ಟು ಬಂದಿದ್ದಾರೆ, ಮರ್ತು ಬಂದಿರ್ಬೋದು ಅಷ್ಟು ಬಿಟ್ಟು. ಅಂದ್ರೆ ವಿರಹ ಇದೆಯಲ್ವಾ? ನೀವು ಒಂದ್ಸರಿ ಟ್ರೈ ಮಾಡಿ. ಆ ವಿರಹ ಒಂದು ಭೌತಿಕವಾದಂತಹ ಕ್ಷುಲ್ಲಕವಾದಂತಹ ಒಂದು ಮೊಬೈಲ್ ಮೇಲೆ ನಮ್ಗೆ ಇಷ್ಟೊಂದು ಅಟ್ಯಾಚ್ಮೆಂಟ್, ಇಷ್ಟೊಂದು ಪ್ರೀತಿ, ಇಷ್ಟೊಂದು ಬಾಂಧವ್ಯ. ಆದರೆ ಈ ಭೌತಿಕ ಜಗತ್ತಿನಲ್ಲಿ ಯಾವುದೇ ವಸ್ತು ಇರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ಇರ್ಬೋದು, ಆದರೆ ಆ ಗೋಪಿಯರಲ್ಲಿ, ಆ ಭಗವಂತನಲ್ಲಿ ಇದ್ದಂತಹ ಒಂದು ವಿರಹ, ಆ ವಿರಹದ ವೇದನೆಯಲ್ಲಿರುವಂಥ ಒಂದು ಆನಂದ ಇದೆಯಲ್ಲ, ಆ ಆಳವಾದಂಥ ಪ್ರೀತಿ ಇದೆಯಲ್ಲ, ಅದಕ್ಕೆ ಇದಕ್ಕೆ ಯಾವತ್ತೂ ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆ ಭಗವಂತನಲ್ಲಿ ಅಂತಹ ವಿರಹ ಭಾವ ಅದು ನಿಜವಾಗ್ಲೂ ಇರಬೇಕು. ಶ್ರೀಲ ಪ್ರಭುಪಾದ ಹೇಳ್ತಾರೆ, ಆ ಭಗವಂತನಲ್ಲಿ ಇರುವಂತಹ ಒಂದು ಸಪ್ರೇಷನ್ ಇದೆಯಲ್ಲ, ಆ ಫೀಲ್ ನಮ್ಮನ್ನು ಏನು ಮಾಡ್ತೀವಿ ಗೊತ್ತಾ? ಭಕ್ತಿ ಸೇವೆ ನಮ್ಮನ್ನು ತುಂಬ ಮುಂದೆ ಕರ್ಕೊಂಡು ಹೋಗುತ್ತೆ. ಫೀಲ್ ಆಗ್ಬೇಕು ನಾವು ಕೂಡ. ವೃಂದಾವನದ ಗೋಪಿಯರು ಕೃಷ್ಣ ಇದ್ದಾಗ ಮಾತ್ರ, ಆ ಕೃಷ್ಣ ಇದ್ದಾಗ ಸುಮ್ಮನೆ ಇದೆ. ಕೃಷ್ಣ ಹೋದ್ಮೇಲೆ ಅವ್ರು ಫೀಲ್ ಆಗಲಿಲ್ಲ. ಕೃಷ್ಣ ವೃಂದಾವನ ಬಿಟ್ಟು ಹೋದ್ಮೇಲೆ ಅವ್ರು ಕೃಷ್ಣ ಬಿಟ್ಟು ಹೋದಂತ ಅವ್ರು ಫೀಲ್ ಆಗಲಿಲ್ಲ. ಕೃಷ್ಣ ಇದ್ದಾಗಲೂ ಯಾವಾಗಲೂ ಸಪ್ರೇಷನ್. ಕೃಷ್ಣ ವೃಂದಾವನದಲ್ಲಿ ಇದ್ರೂ ಕೂಡ ನಮ್ಮನೇಲಿ ಇಲ್ವಲ್ಲ. ಕೃಷ್ಣ ವೃಂದಾವನದಲ್ಲಿ ಇದ್ರೂ ಕೂಡ ನಮ್ಮ ಮನೇಲಿ ಇದ್ದೇನೆ, ನಮ್ಮ ಮುಂದೆ ಇದ್ದೇನೆ, ಜೊತೆನೇ ಇದ್ದ, ಆದರೂ ಕೂಡ ಸಪ್ರೇಷನ್ ಗೊತ್ತಾ? ಕ್ಷಣ ಕ್ಷಣ ಕಣ್ಣು ಮುಚ್ಚುತ್ತಾ ಇದೆಯಲ್ವ? ಕ್ಷಣ ಕ್ಷಣ ಕಣ್ಣು ಮುಚ್ಚುತ್ತಾ ಇದೆ ಅಂದ್ರೆ ಆ ಕ್ಷಣ ಕೃಷ್ಣ ನನ್ನಲ್ಲಿ ಇಲ್ವಲ್ಲ, ಅದು ಸಪ್ರೇಷನ್. ಯಾವಾಗ ಕೃಷ್ಣನ ಮೇಲೆ ಈ ಪ್ರೀತಿ ನಮಗೆ ಬರುತ್ತಲ್ವಾ, ಆಗ ಕೃಷ್ಣ ಯಾವಾಗಲೂ ನಮ್ಮ ಜೊತೆ ಇರ್ತೀವಿ. ಆಗ ನಮ್ಗೆ ಆ ಫೀಲೇ ಬರೋದಿಲ್ಲ. ಯಾರಾದರೂ ಕೂಡ ಸಂಡೇ ಭಾಗವತ ಕ್ಲಾಸ್ಗೆ ಹೋಗಿಲ್ಲ ಅಂದರೆ ಯಾರು ಏನು ತುಂಬ ಏನು ಫೀಲ್ ಆಗಲ್ಲ, ಹೌದಲ್ಲ? ಸಂಡೇ ಬರೋಕ್ಕಾಗಲಿ ಬಿಟ್ಟಿತ್ತು. ಅದೇ ನೀವು ಯಾರಾದರೂ ಹುಡುಗರ ಜೊತೆನೋ ಅಥವಾ ಅವ್ರ ಜೊತೆ ಏನಾದ್ರು ಪಿಕ್ನಿಕ್ ಎಲ್ಲ ಫುಲ್ ಫಿಕ್ಸ್ ಆಗಿತ್ತು ಅಂದ್ಕೊಳ್ಳಿ, ಪಿಕ್ನಿಕ್ ಕ್ಯಾನ್ಸಲ್ ಆಯ್ತು ಅಂದ್ಕೊಳ್ಳಿ, ಹೆಂಗಿರುತ್ತೆ ಸಪ್ರೇಷನ್ ನೋಡಿ. ಮೊಬೈಲ್ ಕೊಡಿಸ್ತೀನಿ ಅಂದರು, ಮೊಬೈಲ್ ಕೊಡಿಸಿಲ್ಲ ಅಂದ್ಕೊಳ್ಳಿ, ಹೆಂಗಿರುತ್ತೆ ಸಪ್ರೇಷನ್ ನೋಡಿ. ಇವತ್ತು ಪ್ರಪಂಚದಲ್ಲಿ ಕೃಷ್ಣನನ್ನು ನೋಡೋಕ್ಕಾಗಲಿಲ್ಲ, ಕೃಷ್ಣನಿಗೆ ಹೋಗೋಕ್ಕಾಗಲಿಲ್ಲ ಅಂತ ಸತ್ತವರು ಒಬ್ಬರು ಇಲ್ಲ. ಆದರೆ ಮೊಬೈಲ್ ಕೊಡಿಸಿಲ್ಲ ಅಂತ ಮೊಬೈಲ್ ಕಿತ್ಕೊಂಡ್ರು ಅಂತ ಸತ್ತವ್ರು ಎಷ್ಟೋ ಜನ ಇದ್ದಾರೆ. ಇದು ನಮ್ಮದು ಪ್ರೀತಿ, ಹೌದಲ್ಲ? ನ್ಯೂಸ್ ಪೇಪರ್ ನಾವು ಏನು ನ್ಯೂಸ್ ಪೇಪರ್ ನೋಡ್ತೀವಲ್ಲ, ಅಪ್ಪ ಮೊಬೈಲ್ ಕೊಡಿಸಿಲ್ಲ, ಅಪ್ಪ ಮೊಬೈಲ್ ಕಿತ್ಕೊಂಡ್ಬಿಟ್ರು, ಅಪ್ಪ ಅದು ಮಾಡಿದ್ರು, ಅಪ್ಪ ಇದು ಮಾಡಿದ್ರು, ಬೊಬ್ಬೆ ಕೊಡಿಸಿಲ್ಲ, ಆಟ ಸಾಮಾನು ಕೊಡಿಸಿಲ್ಲ, ತಿಂಡಿ ಕೊಡಿಸಿಲ್ಲ. ಎಷ್ಟು ಜನ ಹತ್ತಿಲ್ಲ, ಎಷ್ಟು ಜನ ಕಣ್ಣೀರಿಟ್ಟಿಲ್ಲ.
ಇವತ್ತು ನಮ್ಮ ಮಕ್ಕಳು ಸೈಲೆಂಟ್ ಆಗಿಲ್ಲ ಅಂತ ಮೊಬೈಲ್ ಕೊಟ್ಟು ಈಚೆ ಕೂರಿಸಿರ್ತೀವಿ. ಇದು ನಮ್ಮದು ದೌರ್ಭಾಗ್ಯ. ಆದರೆ ನಿಜವಾದ ಪ್ರೀತಿ, ನಿಜವಾದ ವೈರಾಗ್ಯ ಆ ಕೃಷ್ಣನೇನಿದೆ ಅದು ನಮ್ಮಲ್ಲೂ ಕೂಡ. ಒಂದು ವಾರ ನಾವು ಸೆಂಟರ್ಗೆ ಬಂದಿಲ್ಲ ಅಂತ ವಿಷಯ ಫೀಲ್, ಆ ಸಪ್ರೇಷನ್. ಅದೇ ರಾಧಾ ಮಾಧವನನ್ನು ನೋಡ್ಲಿಲ್ವಲ್ಲ, ಜಗನ್ನಾಥನನ್ನು ನೋಡ್ಲಿಲ್ವಲ್ಲ, ಭಕ್ತರನ್ನ ನೋಡ್ಲಿಲ್ವಲ್ಲ, ಆ ಭಾವ ನಿಮ್ಮಲ್ಲಿ ಯಾವಾಗ ಬರುತ್ತಲ್ವಾ, ಭಗವಂತ ಭಾವಗ್ರಹಿ ಜನಾರ್ದನ ನಿಮ್ಗೆಲ್ಲ ವ್ಯವಸ್ಥೆಯನ್ನು ಭಗವಂತ ಮಾಡ್ತಾನೆ. ಈ ಪ್ರಕಾರವಾಗಿ ನಾವೇನು ಮಾಡಬೇಕಂದ್ರೆ ಆ ಒಂದು ಸೆಪರೇಷನ್ ನಮಗೆ ಬರಬೇಕಂದ್ರೆ ಒಂದು ಚಿಕ್ಕ ಮಗು ಕೂಡ ಈ ಒಂದು ಫೀಲನ್ನು ಆಗುತ್ತೆ. ಪ್ರಹ್ಲಾದ್ ಮಹಾರಾಜ್ ಯಾವಾಗಲೂ ಫೀಲ್ ಆಗ್ತಾ ಇದ್ರು, ಧ್ರುವ ಮಹಾರಾಜ್ ಯಾವಾಗಲೂ ಫೀಲ್ ಆಗ್ತಾ ಇದ್ರು, ರಘುನಾಥ್ ದಾಸ್ ಗೋಸ್ವಾಮಿ ಯಾವಾಗಲೂ ಫೀಲ್ ಆಗ್ತಾ ಇದ್ರು. ಆ ಒಂದು ಸಪ್ರೇಷನ್, ಆ ಒಂದು ಲವ್, ಆ ಒಂದು ಅಟ್ರಾಕ್ಷನ್, ಆ ಒಂದು ಅಫೆಕ್ಷನ್ ನಮಗೆ ಬರಬೇಕಂದ್ರೆ ಏನು ಮಾಡಬೇಕು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಯಾವಾಗಲೂ ಕೂಡ ಆ ಭಗವಂತನ ಬಗ್ಗೆ ಶ್ರವಣವನ್ನು ಮಾಡಬೇಕು. ಜ್ಞಾನ, ಆ ಭಗವಂತನ ಬಗ್ಗೆ ಶ್ರವಣವನ್ನು ಮಾಡಬೇಕು. ಆ ಭಗವಂತನ ವೈಭವಗಳನ್ನು ಕೇಳ್ತಾ ಇರಬೇಕು. ರಘುನಾಥ್ ದಾಸ್ ಗೋಸ್ವಾಮಿ ಕೇಳ್ತಾ 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 ಕೃಷ್ಣನ ಮೇಲೆ ಅವ್ರಿಗೆ ಏನಾಯಿತು? ಪ್ರೀತಿ ಬಂತು. ಪರೀಕ್ಷಿತ್ ಮಹಾರಾಜ್ ಕೇಳ್ತಾ 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 ಕೃಷ್ಣನ ಮೇಲೆ ಪ್ರೀತಿ ಬಂತು. ಸುಖದೇವ್ ಗೋಸ್ವಾಮಿಗಳು ಅವನ ಕೀರ್ತನೆಯನ್ನು ಮಾಡ್ತಾ 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 ಕೃಷ್ಣನ ಮೇಲೆ ಪ್ರೀತಿ ಬಂತು. ಅದೇ ಪ್ರಕಾರವಾಗಿ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು, ಭಗವಂತನನ್ನು ಕೊಂಡಾಡಬೇಕು, ಅವನ ಬಗ್ಗೆ ಶ್ರವಣವನ್ನು ಮಾಡಬೇಕು, ಭಕ್ತರ ಸಂಘದಲ್ಲಿ ಮಾಡಬೇಕು. ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಕೇಳ್ತಾ 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 ಏನಾಗುತ್ತೆ? ಆ ಭಗವಂತನಲ್ಲಿ ಆ ಪ್ರೀತಿ ನಮಗೆ ಬರುತ್ತೆ. ತುಂಬ ಕಷ್ಟ ಏನಲ್ಲ ಇದನ್ನು ಅರ್ಥ ಮಾಡೋದು, ತುಂಬ ಸಿಂಪಲ್ಲು. ರೀಸೆಂಟಾಗಿ ಎದ್ರೆ ಕೂತ್ರೆ ನಿಂತರೆ ಆ ಭಗವಂತನನ್ನು ಹೆಂಗೆ ಸ್ಮರಣೆ ಮಾಡಬೇಕು, ಹೆಂಗೆ ಆ ಫೀಲ್ ಆಗಬೇಕನ್ನೋದನ್ನ ಭೌತಿಕವಾಗಿ ಒಂದು ದೃಷ್ಟಾಂತವನ್ನು ನಾವು ನೋಡಿದ್ವಿ. ಅಕಸ್ಮಾತಾಗಿ ಏನೋ ಒಂದು ಕಾರಣದಿಂದ ಏನಾಯಿತು ಅಂದರೆ ನಾವು ನಮ್ಮ ಮನೆ ಮಕ್ಕಳೆಲ್ಲರೂ ಕೂಡ ಕರ್ಕೊಂಡು ಒಂದ್ಸರಿ ನಾವೆಲ್ಲ ಕೂಡ ವಂಡರ್ಲಾ ಹೋಗ್ತೀವಿ. ವಂಡರ್ಲಾ ಹೋದಾಗ ಅಲ್ಲಿ ತುಂಬ ಆಟಗಳೆಲ್ಲ ಆಡ್ತಾ ಇರ್ತಾರೆ, ತುಂಬ ಎಲ್ಲ ಆಟ. ಏನು ಆಟ, ಅದರಲ್ಲಿ ಆಟದಲ್ಲಿ ಮೇಲೋಗುತ್ತೆ, ಕೆಳಗೆ ಬರುತ್ತೆ, ಮಕ್ಕದಾಗುತ್ತೆ, ಮಗದೋದು ಏನೆಲ್ಲ ಆಗುತ್ತೆ, ಎಷ್ಟು ಭಯ ಆಗುತ್ತೆ, ಜೀವ ಓದಂಗಾಗುತ್ತೆ. ಏನೇ ಆದರೂ ಕೂಡ ಅಲ್ಲಿರುವಂಥ ಜನಗಳ ಬಾಯಲ್ಲಿ ಒಂದೇ ಬರ್ತಾ ಇತ್ತು. ತುಂಬ ಖುಷಿ ಆಯ್ತಾ, ತುಂಬ ಖುಷಿ. ಮೇಲೆ ಹೋದ್ರೆ ತುಂಬ ಖುಷಿ, ಕೆಳಗೆ ಬಂದರೂ ಖುಷಿ, ಎಲ್ಲ ಖುಷಿ ಆದಾಗ ಅವ್ರು ಏನಂತ ಗೊತ್ತಾ? RCB RCB RCB. ನನ್ನ ತಲೆ ಕೆಟ್ಟೋದು, ಇವ್ ಜೀವ ಹೋಗಿ ತಾನ ಮೇಲೆ ಹೋಗ್ಬಿಟ್ಟಿದೆ. ಕೆಳಗೆ ಬಂದು ನನಗೆ ಕೃಷ್ಣ ಅಂತ ಭಯ ಅಂತ ಇದೆ. ಪಕ್ಕದ RCB RCB. ಆ ಮೇ 18 ಆದಮೇಲೆ, ಆ ಮಂಗಳವಾರ ಆದ್ಮೇಲೆ ನೆಕ್ಸ್ಟ್ ಆ ದಿನ ನೈಟಲ್ಲಿ ನೆಕ್ಸ್ಟ್ ಎಲ್ಲ ಯಾರ ಬಾಯಲ್ಲಿ ಏನಂತೇಳಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗ್ತಾ ಇದ್ವಿ, ನಾವು ಕಾರಲ್ಲಿ ಹೋಗ್ತಾ ಪಕ್ಕ ಇನ್ನೊಂದು ಬಸ್, ಆ ಬಸ್ ಅವರು RCB ಅಂತ. ಆಮೇಲೆ RCB, ಕೆಳಗೆ ಬಂದರು RCB. ಎಲ್ಲೋದ್ರು ಯಾಕೆ ಹೇಳಿ? ಅದನ್ನು ಹೇಳಿ 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 ಕೇಳಿ 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 ಯೂಟ್ಯೂಬಲ್ಲಿ ರೀಲ್ಸ್ ನೀವು ನೋಡ್ಬೋದು. ಚಿಕ್ಕ ಮಗು ಕೂಡ ಅದಕ್ಕೆ ಏನು RCB ಅಂದರೆ ಗೊತ್ತಿಲ್ಲ, ಅದನ್ನು RCB RCB. ಅರೆ, ಒಂದು ತುಚ್ಛವಾದಂಥ ಒಂದು ವಿಚಾರವನ್ನು ಇಷ್ಟು ಜನ ಅಷ್ಟು ಆಳವಾಗಿ ತೊಗೊಂಡಿರೋ, ಅದಕ್ಕೋಸ್ಕರ ಸತ್ತವರು ಎಷ್ಟು? ವಾಟ್ ಈಸ್ ಸಪ್ರೇಷನ್ ಅಲ್ವಾ? ಅದಕ್ಕೋಸ್ಕರ ಸತ್ತವರು ಎಷ್ಟು? ಆ ಸಪ್ರೇಷನ್ನ ಭಗವಂತನ ಮೇಲೆ ಇಡಬೇಕು. ಆ ಸಪ್ರೇಷನ್ನ ಕೃಷ್ಣನ ಮೇಲೆ, ಅವನ ಲೀಲೆಗಳ ಮೇಲೆ ನಾವು ಇಡಬೇಕು. ಅದು ಉದ್ಧಾರ, ಅದು ಸಾರ್ಥಕತೆ. ಪಾಣಿಹಾಟಿ ಫೆಸ್ಟಿವಲ್ ಆಫ್ ಪನಿಷ್ಮೆಂಟ್, ಜಗನ್ನಾಥ ರಥಯಾತ್ರ ಫೆಸ್ಟಿವಲ್ ಆಫ್ ಸಪರೇಷನ್. ಆ ಪಾಣಿಹಾಟಿಯಲ್ಲಿ ರಘುನಾಥ್ ದಾಸ್ ಗೋಸ್ವಾಮಿ ಎಷ್ಟೇ 100 ಜನ 1000 ಜನನ ಕರೆದು 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 ಏನು ಮಾಡಿದ್ರು? ಆ ಒಂದು ಹಬ್ಬವನ್ನು ಮಾಡಿದ್ರು. ರಥಯಾತ್ರೆ ಏನದ್ರ ಮಹತ್ವ? ಗೋಪಿಯರು ಎಷ್ಟು ಸಪರೇಷನಿಂದ ಕಾದು ಆ ಕೃಷ್ಣನಗೋಸ್ಕರ ಕಾದು ವೃಂದಾವನ ಬಿಟ್ಟಿದ್ದೆ. ನಾಳೆ ಬರ್ತೀನಿ ಅಂತ ಹೇಳಿ ವೃಂದಾವನ ಬಿಟ್ಟೋದೆ ಕೃಷ್ಣ ನೀನು. ಆಮೇಲೆ ಮಥುರಾಗೆ ಹೋದೆ, ಆಮೇಲೆ ಹಸ್ತಿನಾಪುರಕ್ಕೆ ಹೋದೆ, ಆಮೇಲೆ ಕುರುಕ್ಷೇತ್ರಕ್ಕೆ ಹೋದೆ, ಎಲ್ಲೆಲ್ಲ ಹೋದೆ. ಅವನನ್ನು ಕರ್ಕೊಂಡು ಬರೋದು ಇದೆಯಲ್ವಾ? ಫೆಸ್ಟಿವಲ್ ಆಫ್ ಸಪರೇಷನ್. ಜಗನ್ನಾಥ್ ರಥಯಾತ್ರೆ ಇತ್ತಲ್ಲ, ಆ ರಥಯಾತ್ರೆ ಮುಖಾಂತರ ಆ ಕೃಷ್ಣನನ್ನು ನಮ್ಮಿಂದ ಈಚೆ ಹೋಗ್ಬಿಟ್ಟಿದ್ದಲ್ಲ, ಆ ಕೃಷ್ಣನ ಮತ್ತೆ ವಾಪಸ್ ಕರ್ಕೊಂಡು ಬರ್ಬೇಕಲ್ವಾ? ಅದಕ್ಕೆ ನಾವೇನು ಮಾಡಬೇಕು? ರಥಯಾತ್ರೆಯನ್ನು ಮಾಡಬೇಕು. ಯಾರ್ಯಾರಿಗೆ ಇನ್ನೂ ಸಪ್ರೇಷನ್ ಇಲ್ವೋ, ಕೃಷ್ಣನ ಮೇಲೆ ಇನ್ನೂ ಆ ಭಾವ ಬಂದಿಲ್ವೋ, ಆ ಭಕ್ತಿ ಬಂದಿಲ್ವೋ, ಅವರೆಲ್ಲ ಆ ಭಕ್ತಿಯ ಪ್ರಾರಂಭ ಮತ್ತೆ ಆ ಕೃಷ್ಣ ನಮ್ಮ ಹೃದಯಕ್ಕೆ ಕರ್ಕೊಂಡ್ಬರ್ಬೇಕಂದ್ರೆ ನಾವೇನು ಮಾಡಬೇಕು? ಕೃಷ್ಣನನ್ನೇ ಕರ್ಕೊಂಡು ಬರಬೇಕು. ಎಲ್ಲಿಗೆ? ಅನ್ನಪೂರ್ಣೇಶ್ವರಿ ನಗರ ಕರ್ಕೊಂಡ್ಬರ್ಬೇಕು. ಹೇಗೆ? ರಥಾರು ನಾವೆಲ್ಲ ಹೇಳಿದ್ದೇನೆ, ಹಾರ ಹೀರ ವೈಜಯಂತಿ ತೋರ ಮುತ್ತಿನ ಹಾರವನ್ನು ಧರಿಸಿ ನಾವು ಕರ್ಕೊಂಡ್ಬರ್ಬೇಕು, ರಥಾರೂಢನಾಗಿ ಕರ್ಕೊಂಡ್ಬರ್ಬೇಕು. ಆ ಒಂದು ಫೆಸ್ಟಿವಲಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಆ ಭಗವಂತನ ಫೀಲನ್ನು, ಆ ಸೆಪರೇಷನನ್ನು ನಾವು ಯಾವಾಗ ಹೇಳ್ತೀವಲ್ವಾ, ಕೃಷ್ಣ ಬಂದು ನಮ್ಮ ಹೃದಯದಲ್ಲಿ ಕೂತ್ಕೊತಾನೆ.
ಅಂತ ಸುಸಂದರ್ಭ, ಒಂದು ಸದಾವಕಾಶ, ಸುದೈವ ಅನ್ನಪೂರ್ಣೇಶ್ವರಿ ನಗರದಲ್ಲಿ ರಥಯಾತ್ರೆ ಯಾವತ್ತು? ಜುಲೈ. ಜಗನ್ನಾಥ ರಥಯಾತ್ರಾ ಕೀ. ಎಲ್ಲ ರೆಡಿನಾ? ಕೃಷ್ಣನ್ನ ಬರಮಾಡೋಣ, ಸಪ್ರೇಷನ್ ಫೀಲ್ ಆಗೋಣ. ಮದನ ಮೋಹನ ಬೇಕಾ, ಮೊಬೈಲ್ ಬೇಕಾ? ಮದನ ಮೋಹನ ಬೇಕು ಅಂದ್ರೆ ಜೋರಾಗಿ ಹರಿಬೋಳಿ ಹೇಳಿ, ಮೊಬೈಲ್ ಬೇಕಂದ್ರೆ ಮೆಲ್ಲಗೆ ಹರಿಬೋಳಿ ಹೇಳಿ. ಮದನ ಮೋಹ ಜಗನ್ನಾಥ ಬಲದೇವ ಸುಭದ್ರಮೈ ಬೇಕಾ? ಮೊಬೈಲ್ ಬೇಕಾ? ಸೊ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಆ ಒಂದು ಇವತ್ತಿನ ಪ್ರವಚನದ ಮುಖ್ಯವಾದಂಥ ತಾತ್ಪರ್ಯ ಆ ಸಪರೇಷನ್ ಅನ್ನ ರಥಯಾತ್ರೆ ಮುಖಾಂತರ ನಾವು ಪರಿಪೂರ್ಣ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಹರೇ ಕೃಷ್ಣ. ಶ್ರೀ ಶ್ರೀ ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ ಕಿ. ಯಾರಿಗಾದರೂ ಇವತ್ತಿನ ಪ್ರವಚನದ ಸಂಬಂಧಪಟ್ಟಂತೆ ಏನಾದ್ರು ಪ್ರಶ್ನೆ ಇದ್ರೆ, ಪ್ರವಚನಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಶ್ನೆ ಇದ್ರೆ, ಒಂದು ಭೂಭಾರ, ಇನ್ನೊಂದು ಸೆಪರೇಷನ್, ಇವೆರಡಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇತ್ತಂದ್ರೆ ಕೇಳ್ಬೋದು. ಅಥವಾ ಇವತ್ತಿನ ಪ್ರವಚನದ ನೀವು ಏನಾದ್ರು ಪಾಠ ಕಲ್ತಿದ್ರೆ ಅದೇನು ಅಂತಾದರೂ ಹೇಳ್ಬೋದು. ಅಥವಾ ಇವತ್ತಿನ ಪ್ರವಚನ ಹೇಗಿತ್ತು ಅಂತ ನಿಮ್ಮ ಕಾಮೆಂಟ್ಸ್ ಏನಂತ ಇದ್ರು ಕೂಡ ಹೇಳ್ಬೋದು. ಮೂರಲ್ಲಿ ಯಾವ್ದಾದ್ರು ಒಂದನ್ನು ಹೇಳ್ಬೋದು, ಹೇಳಲೇಬೇಕು. ಗೊತ್ತಾಗಲಿಲ್ವಾ? ಎಸ್ ಮಾತಾಜಿ. ಕಲಿಯುಗದ ಪ್ರಾರಂಭದಲ್ಲಿ ಇಬ್ಬರಲ್ಲಿ ಸಂವಾದ ನಡೀತಾ ಇರುತ್ತೆ. ಒಂದು ಗೋವು, ಇನ್ನೊಂದು ಎತ್ತು. ಸರಿನಾ? ಗೋವಿನ ಪರಿಸ್ಥಿತಿ ತುಂಬ ದುಃಖಮಯವಾಗಿರುತ್ತೆ. ಸರಿನಾ? ಎರಡನೇದಾಗಿ ಬಸವನಿಗೆ ಪರಿಸ್ಥಿತಿ ಏನಾಗಿರುತ್ತೆ ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ನೋಡಿ ಈ ಲೈನಲ್ಲಿ ಹೇಳ್ತಾ ಇದ್ದಾರೆ, ಕಾಲ್ ಬಲವನ್ನು ಕಳೆದುಕೊಂಡು, ಅಂದರೆ ಒಂದೇ ಕಾಲಲ್ಲಿ ನಿಂತಿರುತ್ತೆ. ಅದನ್ನು ನಾನು ಆವಾಗಲೇ ಹೇಳಿದೆ, ಕಲಿಯುಗದಲ್ಲಿ ಧರ್ಮಕ್ಕೆ 4 ಆಧಾರ ಸ್ತಂಭಗಳಿರುತ್ತೆ. ಧರ್ಮಕ್ಕೆ 4 ಆಧಾರ ಸ್ತಂಭ. ಒಂದು ಸತ್ಯ, ಶೌಚ, ದಯೆ ಮತ್ತು ತಪಸ್ಯ. ಸರಿನಾ? ಈ 4 ಆಧಾರ ಸ್ತಂಭದಲ್ಲಿ ಕಲಿಯುಗದ ಪ್ರಾರಂಭದಲ್ಲಿ ಇದರ ಸಂವಾದ ನಡೀತಾ ಇದೆ. ಆದರೆ ಕಲಿಯುಗದ ಪ್ರಾರಂಭದಲ್ಲಿ ಏನಾಗಿದೆ ಅಂದರೆ ಕರುಣೆ ಇಲ್ಲ, ತಪಸ್ಸೆ ಇಲ್ಲ, ಶುದ್ಧತೆ ಇಲ್ಲ. ಸ್ವಲ್ಪ ಸತ್ಯ, ನಾನು ಹೇಳಿದ್ನಲ್ಲ, ಸತ್ಯ ಆಗಾಗ ಮಾತಾಡ್ತಿರ್ತೀವಲ್ಲ ನಾವು, ಆ ಸತ್ಯ ಒಂದಿದೆಯಲ್ಲ, ಹಾಗಾಗಿ ಅದು ಅದರ ಒಂದು ತಾತ್ಪರ್ಯ. ಓಕೆ, ಇವತ್ತಿನ ಪ್ರವಚನದ ಸಂಬಂಧಪಟ್ಟ ಬೇರೆ ಪ್ರಶ್ನೆ ಅಥವಾ ಕಾಮೆಂಟ್ಸ್ ಅಥವಾ ಟೇಕ್ ಅವೇ? ಎಸ್ ಮನುಪ್ರಭು. ಇಡೀ 16ನೇ ಅಧ್ಯಾಯ ಕಲಿ ಯಾವ ರೀತಿ ಎಂಟ್ರಿ ಆಯಿತು ಅನ್ನೋದನ್ನು ಹೇಳಿತು. ಆದರೆ ಕಲಿದು ಇನ್ನೂ ಮುಖ್ಯವಾದಂತಹ ಪರಿಣಾಮ ಏನು, ಕಲಿ ಯಾವ ರೀತಿ ಎಂಟ್ರಿ ಆಯಿತು, ಅದನ್ನು ಯಾವ ರೀತಿ ನಿಗ್ರಹ ಮಾಡಬೇಕನ್ನೋದು ಮುಂದಿನ ಭಾನುವಾರ. ಕಲಿಗೆ ದಂಡನೆ ಮತ್ತು ಬಹುಮಾನ, ಆ ಕಲಿಯ ಪ್ರವೇಶ ಹೇಗಾಯಿತು ಅಂತ ಮುಂದಿನ ವಾರದಿಂದ ಪ್ರವಚನಕಾರ ಅದ್ರ ಬಗ್ಗೆ ಮಾತಾಡ್ತಾರೆ. ಓಕೆನಾ? ಥ್ಯಾಂಕ್ ಯು. ಮತ್ತೆ ವಾಟ್ ಈಸ್ ದ ಟೇಕ್ ಅವೇ? ಎನಿ ಕಾಮೆಂಟ್ಸ್ ಇವತ್ತಿನ? ಎಸ್, ಸ್ವಲ್ಪ ನಾನು ಕಾಂಟ್ರವರ್ಷಿಯಲ್ ಮಾತಾಡ್ತೀನಿ, ತಪ್ಪಿರ್ಕೋಬಾರ್ದು. ಯಾಕಂದರೆ ನನ್ನ ಒಂದು ದೃಷ್ಟಿನೇ ಬೇರೆ. ಅದಕ್ಕೆ ನೀವು ಸಮಾಧಾನ ಉತ್ತರ ಕೊಡ್ತಿರೋ ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿ. ನೀವು ಹೇಳ್ತಿದ್ರಿ RCB ಹೋಗ್ತಾರೆ. ನಾನು ಕೃಷ್ಣ ಅಂತ ಕೂಗೋದನ್ನೇ ಮನಸ್ಸಲ್ಲಿ ಇಟ್ಕೊಂಡು RCB ಅಂತ ಕೂಗೋದು ಏನು ತಪ್ಪು? ನನಗೆ ಕೃಷ್ಣ ನೋಡೋಕ್ಕಾಗಲ್ಲ. ಸೊ ನಾನು ನನ್ನ ತಿರುಚರಲ್ಲಿ ನನ್ನ ಕರ್ತವ್ಯಗಳ ಮೇಲೆ ಗಮನ ಕೊಟ್ಟು ನಾನು ಸತ್ಯವಂತ ಆಗಿರಬೇಕು. ನನ್ನ ಮನೆಯಲ್ಲಿ ನನ್ನ ಮೊಮ್ಮಕ್ಕಳು ನೋಡ್ಕೋಬೇಕು, ಅಥವಾ ನನ್ನ ಹೆಂಡತಿ ಮಕ್ಕಳು ನೋಡ್ಕೋಬೇಕು. ಅದ್ರ ಪರವಾಗಿ ನಾನು ಅದು ಕೆಲಸ ಮಾಡಿ ಅವ್ರಿಗೆ ಏನು ಅನುಭವಿಸ್ಬೇಕು, ಅವ್ರಿಗೇನು ನಾನು ಕೊಡಬೇಕು ಅದು ಕೊಟ್ಟರೆ ಅದು ತಪ್ಪಾಗುತ್ತಾ? ಬರೀ ನಾನು ಕೃಷ್ಣ ಅಂತಲೇ ಹೋಗ್ತಿದ್ರೆ ಅದು ತಪ್ಪಾಗಲ್ವಾ ಅಂತ ನನ್ನ ಮನಸ್ಸಲ್ಲಿರೋ ದ್ವಂದ್ವ. ಎಸ್, ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರು. ಹೃದಯದಲ್ಲಿ ಕೃಷ್ಣನನ್ನು ಇಟ್ಕೊಂಡು ಹೊರಗಡೆ ನಾನು ನನ್ನೆಲ್ಲ ಕರ್ತವ್ಯಗಳನ್ನು ಮಾಡ್ತಾ, ನನ್ನೆಲ್ಲ ಕೆಲಸಗಳನ್ನು ಮಾಡ್ತಾ, ಅದರಲ್ಲಿ ತನ್ಮಯನಾಗ್ತಾ, ನಾನು ಜೊತೆಲಿ ಆವಾಗ ನಮ್ಮ ಹೀರೋಗಳನ್ನು ನಾವು ಕೊಂಡಾಡ್ತಾ ಹೇಳಿದ್ರೆ ಅದು ತಪ್ಪೇನಿದೆ? ಖಂಡಿತವಾಗ್ಲೂ ಕೂಡ ತಪ್ಪು ಇಲ್ಲ. ಈ ಮಾತನ್ನು ಯಾರು ಹೇಳಿದಂದರೆ ಚೈತನ್ಯ ಮಹಾಪ್ರಭುವರು ಹೇಳ್ತಾರೆ. ಯಾವಾಗ ರಘುನಾಥ ದಾಸ್ ಗೋಸ್ವಾಮಿ ಅವ್ರು ಏನು ಮಾಡ್ತಾರೆ ಅಂದರೆ, ನಾನು ಮನೆಯನ್ನು ಬಿಟ್ಟು ಅವಾಗ ಹೋಗ್ತಾರೆ, ಮನೆ ಬಿಟ್ಟು ಹೋಗ್ತಾ ಇರ್ತಾರಲ್ಲ, ನಾವು ಹೆಂಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಮಾಡ್ತೀವಿ, ಹಂಗೆ ರಘುನಾಥ ದಾಸ್ ಗೋಸ್ವಾಮಿ ಬೆಳಿಗ್ಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ರಾತ್ರಿ ಒಂದ್ಸರಿ ಮನೆ ಬಿಟ್ಟು ಹೋಗ್ತಾ ಇದ್ರು ಅಲ್ವಾ? ಆವಾಗ ಆ ಥರ ಬರುವಾಗ ಅದೇ ಒಂದ್ಸರಿ ಬಂದು ಚೈತನ್ಯ ಮಹಾಪ್ರಭು, ನಾನು ನಿನ್ನ ಜೊತೆನೇ ಇರ್ತೀನಿ, ಕೃಷ್ಣನ ಜೊತೆನೇ ಇರ್ತೀನಿ, ನಿನ್ನ ಪಾದದಲ್ಲೇ ಇರ್ತೀನಿ, ಮನೆ ಬೇಡ ಅಂದಾಗ ಇದು ಪ್ರಶ್ನೆ ಅವ್ರದ್ದು. ಸರಿನಾ? ಅದೇ ರೀತಿ ಪ್ರಶ್ನೆ ಇಟ್ಟಾಗ ಚೈತನ್ಯ ಮಹಾಪ್ರಭು ಒಂದು ಒಳ್ಳೆ ಅದ್ಭುತವಾದ ಒಂದು ಮಾತನ್ನು ಹೇಳ್ತಾರೆ. ಅಂತರನಿಷ್ಠ ಕರೆ ಲೋಕ ಬಾಹ್ಯ ವ್ಯವಹಾರ ಅಚಿರಾತ್ ಕೃಷ್ಣ ಕುಮಾರ ಕರಿಬೆ ಉದ್ಧಾರ ಹೇಳ್ತಾರೆ. ಭಕ್ತಿ ಅನ್ನೋದು ಅಂತರಂಗದ ವಿಧಾನ. ಅಂತರನಿಷ್ಠ ಕರೆ ಲೋಕ ಬಾಹ್ಯ ವ್ಯವಹಾರ. ಹೆಂಗಿರ್ಬೇಕಂದ್ರೆ
ಬಾಹ್ಯ ವ್ಯವಹಾರದಲ್ಲಿ ಸಂಪೂರ್ಣವಾಗಿ ತಲ್ಲೀನನಾಗಿರ್ಬೇಕು. ನೋಡ್ತಾರೆ ಅಂತಾರೆ, ಜನ ಹೇಳ್ತಾರಲ್ಲ, ಎಷ್ಟು ಕೆಲಸ ಮಾಡ್ತಾನೆ, ಎಷ್ಟು ಓದ್ತಾನೆ, ಎಲ್ಲ ಕಡೆ ಹೋಗ್ತಾರೆ, ಏನೆಲ್ಲ ಮಾಡ್ತಾರೆ, ಕಾರ್ ತೊಗೊಂಡಿದ್ದಾರೆ, ಬಂಗ್ಲೆ ತೊಗೊಂಡಿದ್ದಾರೆ, ಜಾಗ ತೊಗೊಂಡಿದ್ದಾರೆ, ಎಷ್ಟೆಲ್ಲ ಮಾಡಿದ್ರು, ಎಷ್ಟು ಬುದ್ಧಿವಂತನಪ್ಪ, ಚೆನ್ನಾಗಿ ಹಣ ಸಂಪಾದನೆ ಮಾಡ್ತಾರೆ, ಲೋಕಕ್ಕೆ ಹಾಗೆ ಇರಬೇಕು. ಆದರೆ ಅಂತರಂಗದಲ್ಲಿ ಏನಿರ್ಬೇಕು ಹೇಳಿ, ಭಗವಂತನಲ್ಲಿ ಸಂಪೂರ್ಣವಾದಂಥ ಇಚ್ಛೆ ಇರಬೇಕು. ಭೌತಿಕ ಜಗತ್ತಿನಲ್ಲಿ ಕೂಡ ಅವ್ರು ಹೇಳ್ತಾ ಇದ್ದಾರೆ, ಕೇವಲ ಭಗವಂತನಲ್ಲಿ ಇಟ್ಟು ಹೊರಗಡೆ ಎಲ್ಲವನ್ನು ಕೂಡ ಬಿಟ್ಟು ಆ ರೀತಿ ಮಾಡೋಕ್ಕಲ್ಲ. ದಾಸರು ಹೇಳ್ತಾರೆ, ಇರಬೇಕು ಇರದಿರಬೇಕು, ಇರಬೇಕು ಇರದಿರಬೇಕು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್, ಗೋಪಿಯರು ವೃಂದಾವನದಲ್ಲಿ ಇದ್ರು, ಮನೆ ಕೆಲಸ ಮಾಡ್ತಾ ಇದ್ರು, ಮನೆಯವ್ರ ಜೊತೆ ಇದ್ರು, ಫುಲ್ ಎಂಗೇಜ್ ಆಗಿದ್ರು. ಅವರೆಲ್ಲ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋರ್ಗು ಎಲ್ಲ ಸಂಪೂರ್ಣ ಕೆಲಸದಲ್ಲಿ ಕೆಲಸದಲ್ಲಿ ತಲ್ಲೀನರಾಗಿದ್ರು. ಅವರ ಒಂದು ತನು ಕೆಲಸದಲ್ಲಿ ಸಂಪೂರ್ಣವಾಗಿ ತನ್ಮಯವಾಗಿತ್ತು, ಆದರೆ ಅವರ ಮನಸ್ಸು ಮಾತ್ರ ಕೃಷ್ಣನಲ್ಲಿತ್ತು. ಅದೇ ಪ್ರಕಾರವಾಗಿ ಪ್ರಭುಗಳು ಹೇಳ್ದಂಗೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ಮಹಾಪ್ರಭು ಹೇಳ್ದಂಗೆ ನಾವೇನು ಅಂತರನಿಷ್ಠ ಕರೆ ಲೋಕ ಬಾಹ್ಯ ವ್ಯವಹಾರ, ಹೊರಗಡೆ ನಾವು ಇರಬೇಕು, ಎಲ್ಲ ಕೆಲಸಗಳನ್ನು ಮಾಡಬೇಕು, ಎಲ್ಲರ ಜೊತೆಯಲ್ಲಿ ಇರಬೇಕು, ಆದರೆ ಅಂತರಂಗದಲ್ಲಿ ಯಾವಾಗ ಕೂಡ ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅನ್ನೋದೇ ತುಂಬ ಮುಖ್ಯವಾದಂಥ ವಿಷಯ. ಅದನ್ನು ಬಿಟ್ಟು ನಾವೇನಾದ್ರು ಮಾಡಿದೆ ಅದನ್ನೇನು ತಂದೆ ಮರ್ಕಟ ವೈರಾಗ್ಯ. ಎಷ್ಟೋ ಸರಿ ಈ ರೀತಿ ಚಿಂತನೆಗಳು ಬರ್ತಾ ಇರುತ್ತೆ. ಏನಾಗುತ್ತಂದರೆ ಕೆಲವು ಸರಿ ಇಸ್ಕಾನ್ ಬಂದು ಒಂದು 5 ವರ್ಷ 6 ವರ್ಷ ಆದ್ಮೇಲೆ ಕೆಲವು ಸರಿ ಈ ಥರ ಚಿಂತನೆ ಬರುತ್ತೆ. ನಮ್ಗೆ ಇವಾಗ ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ಮು, ಅವ್ರ ಸಹವಾಸ ಬೇಡ, ಇವ್ರ ಸಹವಾಸ ಬೇಡ, ಅಲ್ಲಿ ಹೋಗೋದು ಬೇಡ, ಇಲ್ಲಿ ಹೋಗೋದು ಬೇಡ, ಅಥವಾ ಮನೆಯವರೇ ನಮಗೆ ದೊಡ್ಡ ಸಮಸ್ಯೆಗಳು, ಅವರಿದ್ರೇ ನಂಗೆ ಭಕ್ತಿ ಸೇವೆ ಮಾಡೋಕ್ಕಾಗಲ್ಲ. ಈ ರೀತಿಯೆಲ್ಲ ನಮ್ಗೆ ಆವಾಗ ಸ್ವಲ್ಪ ವೈರಾಗ್ಯ ಬರ್ತಾ ಇರುತ್ತೆ. ಇದನ್ನ ಮರ್ಕಟ ವೈರಾಗ್ಯ ಅಂತ. ಮರ್ಕಟ ವೈರಾಗ್ಯನ ಕರೆ ಲೋಕದಿಕಾಯ ಯಥಾಸಕ್ತ ವಿಷಯ ಭುಂಜ ಯಥಾಸಕ್ತ ಹಯ್ಯ ಅಂತಾರೆ. ಈ ರೀತಿ ವೈರಾಗ್ಯ ತಗೊಳ್ಳದೆ ಎಲ್ಲಿದ್ದೀವೋ ಅಲ್ಲೇ ಇದ್ಕೊಂಡು ಅದೇ ಕಾರ್ಯಗಳನ್ನು ಮಾಡ್ತಾ ನಾವೇನು ಮಾಡಬೇಕಂದ್ರೆ ಭಕ್ತಿಯನ್ನು ಅಂತರಂಗದಲ್ಲಿ ಮಾಡ್ತಾ ಹೋಗಬೇಕು. ಹಾಗಾಗಿ ಪ್ರಭು ಅಂತರಂಗದಲ್ಲಿ ಭಗವಂತನನ್ನ ಹೇಳಿದ್ನಲ್ಲ, ಸಂಪೂರ್ಣವಾಗಿ ಹೊರಗಡೆ ಕೆಲಸ ಇದ್ದರೂ ಮನಸ್ಸೆಲ್ಲ ಭಗವಂತನಲ್ಲಿ ಇಟ್ಟು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆದರೆ ಮುಖ್ಯವಾಗಿ ಹೇಳಿ ನಮ್ಮ ಮನಸ್ಸು, ನಮ್ಮ ವಿಷಯ ಭಗವಂತನಲ್ಲಿ ಇರಬೇಕನ್ನೋದು ತುಂಬ ಮುಖ್ಯವಾದಂಥ ವಿಷಯ. ಥ್ಯಾಂಕ್ ಯು ಪ್ರಭು. ಓಕೆ, ಸಮಯ 9:48. ಯಾರಾದೊಂದು ಟೇಕ್ ಅವೇ ಹೇಳ್ತೀರಾ? ಇವತ್ತಿನ ಪ್ರಪಂಚದಲ್ಲಿ ಏನು ಪಾಠ ನಾವು ಕಲಿಬೋದು, ಮನೆಯಲ್ಲಿ ನಾವು ಏನನ್ನ ಅಳವಡಿಸ್ಕೊಂಡು ಹೋಗ್ಬೋದು ಅಂತ ಯಾರಾದರೂ? 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡೋದ್ರಿಂದ ನಮ್ಮಲ್ಲಿ ಧರ್ಮ ಸ್ಥಾಪನೆ. ಧರ್ಮದ ಸ್ಥಾಪನೆ 4 ನಿಯಂತ್ರಕ ತತ್ವಗಳನ್ನು ಪರಿಪಾಲನೆ ಮಾಡೋದ್ರಿಂದ. ಸೊ ನಿತಿನ್ ಪ್ರಭುಗೆ ಆ್ಯಂಡ್ ಪ್ರಭುಗೆ ಜೊತೆಲಿ ಒಳ್ಳೆ ಪ್ರಶ್ನೆ ಕೇಳಿದಂಥ ಮಾತಾಜಿಗೆ ಎಲ್ಲರೂ ಕೂಡ ಒಂದ್ಸರಿ ಜೋರಾಗಿ ಹರಿಬೋಲ್ ಹೇಳೋಣ. ಹರಿಬೋ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಹರೇ ರಾಮ 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 ಹರೇ. ವಿತ್ ಪರ್ಮಿಷನ್ ಆಫ್ ಪ್ರಭು ಒಂದು ವರ್ಡ್ ಆ್ಯಡ್ ಮಾಡ್ತೀನಿ ಪ್ರಭು. ಅಂದರೆ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಅರ್ಜುನ ಇದೇ ಪ್ರಶ್ನೆ ಕೇಳ್ತಾರೆ, ನನಗೆ ಯುದ್ಧ ಮಾಡೋಕ್ಕಾಗಲ್ಲ, ನಾನು ಹೋಗ್ಬಿಡ್ತೀನಿ, ನಾನೆಲ್ಲ ಕಾಡಲ್ಲಿ ಹೋಗಿ ತಪಸ್ಸೆ ಮಾಡ್ಕೊಂಡಿರ್ತೀನಿ ಅಂತ. ಕೃಷ್ಣ ಏನು ಹೇಳ್ತಾರೆ, ಅದನ್ನು ಮಾಡಲಿಕ್ಕೆ ನಾನು ನಿನ್ನ ಇಟ್ಟಿಲ್ಲ, ಅಂದರೆ ಮನುಸ್ಮರ ಇತ್ಯುಚ ಅಂತ. ನನ್ನ ಸ್ಮರಣೆ ಮಾಡು, ಅಟ್ ದ ಸೇಮ್ ಟೈಮ್ ಯುದ್ಧ ಮಾಡೋದು ನಿನ್ನ ಕರ್ತವ್ಯ ಅಂದ್ಕೊಂಡು ಮಾಡು, ಅದನ್ನು ಬಿಡಬೇಡ ಯಾವುದೇ ಕಾರಣಕ್ಕೂ ಅಂತ ಕೃಷ್ಣ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಕರ್ತವ್ಯದ ರೀತಿಯಲ್ಲಿ ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನು ಕರ್ತವ್ಯ ಮತ್ತು ಜವಾಬ್ದಾರಿಯ ರೀತಿಯಲ್ಲಿ ಮಾಡಬೇಕು. ಆದರೆ ಮನಸ್ಸಿನಲ್ಲಿ ಮಾತ್ರ ಭಗವಂತನ ಸ್ಮರಣೆ ಮತ್ತು ಭಗವಂತನ ಪ್ರೀತಿ ಹೆಚ್ಚು ಎಲ್ಲರನ್ನ ಪ್ರೀತಿ ಮಾಡಬೇಕು. ಆದರೆ ಹೆಚ್ಚು ಪ್ರೀತಿ ಭಗವಂತನ ಮೇಲಿದ್ದರೆ ಒಳ್ಳೆಯದು ಅಂತ ಅಲ್ಲಿ ಹೇಳ್ತಿರ್ತಾರೆ. ಆ ರೀತಿ ನಾವು ಪ್ರಯತ್ನ ಮಾಡಬೇಕು. ಮತ್ತು ಕೆಲವೊಮ್ಮೆ ಬಾಹ್ಯದಲ್ಲಿ ಅಂದರೆ ಸಮ್ಟೈಮ್ಸ್ ಎಲ್ಲ ನಮಗೆ ಮನಸ್ಸಲ್ಲಿದೆ ಅಂತಲೂ ಅಂದ್ಕೊಳಕ್ಕಾಗಲ್ಲ. ಯಾಕೆಂತಂದರೆ 2 ರೀತಿಯ ಭಕ್ತಿ ವಿಧಾನ ಇದೆ. ಒಂದು ಪ್ರೇಮ ಭಕ್ತಿ, ಇನ್ನೊಂದು ವೈದಿಕ ಭಕ್ತಿ ಅಂತ. ವೈದಿಕ ಭಕ್ತಿಯಲ್ಲಿ ಕೆಲವು ವಿಧಾನಗಳನ್ನು ನಾವು ಅನುಸರಿಸ್ತೀವಿ. ಯಾಕೆ ಅಂತಂದರೆ ಪ್ರೇಮ ಭಕ್ತಿಯ ಹಂತಕ್ಕೆ ಹೋಗುವುದು. ಉದಾಹರಣೆಗೆ ನನಗೆ ಮನಸ್ಸಲ್ಲಿ ಭಕ್ತಿ ಇದೆ, ನಾನೇನು ಜಪ ಮಾಡಲ್ಲ, ನಾನು ಏಕಾದಶಿ ಆಚರಣೆ ಮಾಡಲ್ಲ, ನಾನೇನು ಮನೇಲಿ ಪೂಜೆ ಮಾಡಲ್ಲ, ಎಲ್ಲ ಮನಸ್ಸಲ್ಲಿದೆ ಅಂದರೆ ಆ ಒಂದು ಶ್ರೇಷ್ಠ ಹಂತವನ್ನು ತಲುಪುವವರೆಗೂ ನಾವು ಈ ವಿಧಾನಗಳನ್ನು ಅನುಸರಿಸಬೇಕು. ನಾವು ಶಾಲೆಯಲ್ಲಿ ಮಕ್ಕಳಿಗೆ ಮಾಡ್ತೀವಲ್ವ, ಅಂದರೆ ಎಲ್ಲರೂ ಒಂದೇ ಥರ ಯೂನಿಫಾರ್ಮ್ ಹಾಕೊಂಡಿರ್ತಾರೆ, ಬುಕ್ಕಿಗೆ ಬೈಟಿಂಗ್ ಹಾಕಿರಬೇಕು, ಅಂದರೆ ಅಲ್ಲಿ ಸ್ಕೂಲ್ನ ಪ್ರೊಸೀಜರ್ಸ್ನೆಲ್ಲ ಫಾಲೋ ಮಾಡಬೇಕು.
ಮಕ್ಕಳು ಹೇಳ್ಬೋದು, ನಾನು ಓದ್ತೀನಿ, ನಿಮ್ಗೆ ಏನು ಸಿಲೆಬಸ್ ಅದಲ್ಲ ನಾನು ಓದ್ತೀನಿ, ಅರ್ಥ ಮಾಡ್ಕೊಳ್ತೀನಿ, ನಾನು ಲೈನಲ್ಲೇ ನಿಂತ್ಕೊಳ್ಳೋಕ್ಕಾಗಲ್ಲ, ನಾನು ಈ ಯೂನಿಫಾರ್ಮ್ ಹಾಕ್ಕೊಳ್ಳೋಕ್ಕಾಗಲ್ಲ, ನೀವು ಯಾವುದೋ ಒಂದು ರೂಲ್ ಬುಕ್ ಹೇಳಿದ್ರೆ ನಾನು ರೂಲ್ ಬುಕ್ಕಲ್ಲೇ ಬರ್ತೀನಿ ಅಂದರೆ ಇನಿಷಿಯಲಿ ಆ ಹಂತಕ್ಕೆ ಹೋಗೋವರೆಗೂ ಕೆಲವು ಡಿಸಿಪ್ಲಿನ್ಸನ್ನು ಅವ್ರ ಮೇಲೆ ಹೇಳ್ತಾರೆ, ಇಂಪೋಸ್ ಮಾಡ್ತಾರೆ. ಯಾಕೆ ಅಂತಂದರೆ ಆ ಹಂತಕ್ಕೆ ಅವರು ಅಂದರೆ ಅಷ್ಟು ಪರಿಪಕ್ವತೆ ಬರೋವರೆಗೂ ನಾವು ವೈದಿ ಭಕ್ತಿ ಅಂದರೆ ಈ ವಿಧಾನಗಳನ್ನು ಆಚರಣೆ ಮಾಡ್ತಾ ಬರಬೇಕು. ಯಾವಾಗ ನಮಗೆ ಒಂದು ಪರಿಪಕ್ವತೆ ಬಂದಿರುತ್ತೆ ಆವಾಗ ನಾವು ಆಂತರಿಕವಾಗಿ ಭಗವಂತನ ಭಕ್ತಿಯನ್ನು ಮಾಡಬಹುದು. ಅಂದರೆ ಆ ಪರಿಪಕ್ವತೆ ಬರಲಿಕ್ಕೆ ಮುಂಚೆನೇ ನಾನು ಮನಸ್ಸಲ್ಲಿ ಮಾಡ್ತೀನಿ, ಮನಸ್ಸಲ್ಲೇ ಎಲ್ಲ ಹೇಳ್ತೀನಿ ಅಂತ ಅಂದಾಗ ಅಷ್ಟೊಂದು ಸೂಕ್ತ ಆಗಲಾರ್ದೇನೋ ಅಂತ ಅನಿಸುತ್ತೆ. ಎಷ್ಟಾಯ್ತು ಆಟ? ಎಲ್ಲರಿಗೂ ಇದನ್ನು ಹೇಳಲಿಕ್ಕೆ ಇಷ್ಟಪಟ್ಟೆ. ಸೊ ಇಲ್ಲಿವರೆಗೂ ಬಹಳ ಚೆನ್ನಾಗಿ ಪ್ರಭುಗಳು ಕೇಳ್ತಾರೆ ಟೇಕವೇ ಏನು ಹೇಳುತ್ತ ಬಹಳ ಮುಖ್ಯವಾಗಿ ನಮಗೆ ಭಗವಂತನ ಬಗ್ಗೆ ಯಾವಾಗ ಕೇಳಿಸ್ಕೊಳ್ತೀವಿ ಅವ್ರ ಬಗ್ಗೆ ಆಸಕ್ತಿ ಬರುತ್ತೆ. ಆವಾಗ ಯಾವಾಗ ನಮಗೆ ನಮ್ಮ ಜೊತೆ ಅವ್ರು ಇರಲ್ಲ ಅಂತ ಅನಿಸುತ್ತೆ ಆವಾಗ ನಮಗೆ ಮತ್ತು ಭಗವಂತನ ನಡುವೆ ವಿರಹ ಏರ್ಪಡುತ್ತೆ. ಆ ವಿರಹ ಭಾವದಲ್ಲಿ ನಾವು ಯಾವಾಗ ಭಕ್ತಿ ಸೇವೆಯನ್ನು ಮಾಡ್ತೀವಿ ಸದಾ ಭಗವಂತನ ನೋಡಬೇಕು, ಭಗವಂತನ ವಿಷಯಗಳನ್ನು ಕೇಳಿಸ್ಕೊಳ್ಬೇಕು, ಭಗವಂತನ ಸೇವೆಯನ್ನು ಮಾಡಬೇಕು, ಇದೆಲ್ಲ ಯಾವಾಗ ನಾವು ಮಾಡ್ತೀವಿ ಆಗ ಭಕ್ತಿಯಲ್ಲಿ ನಾವು ಮೇಲ್ಮಟ್ಟಕ್ಕೆ ಹೋಗಲಿಕ್ಕೆ ಅವಕಾಶ ಆಗುತ್ತೆ ಅಂತ ಪ್ರಭುಗಳು ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಾವೆಲ್ಲರೂ ಸಹ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ಕೃತಜ್ಞತೆಗಳನ್ನು ಅರ್ಪಣೆ ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ